ಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 20ನೇ ಅಧ್ಯಾಯದಲ್ಲಿ ಇವತ್ತು ನಲವತ್ತೆರಡನೇ ಗದ್ಯ. ಅಥಯೋ ಅಂತರ್ವಿಸ್ತಾರಃ ಏತೇನ ಹಿ ಅಲೋಕಪರಿಮಾಣಂ ವ್ಯಾಖ್ಯಾತಂ ಯದ್ ಬಹಿಃ ಲೋಕಾಲೋಕಾಚಲಾತ್ ತತಃ ಪರಸ್ತಾದ್ ಯೋಗೇಶ್ವರಗತಿಂ ವಿಶುದ್ಧಾಂ ಉದಾಹರಂತಿ. ಇದುವರೆಗೆ ಮೇರು ಪರ್ವತ ಮತ್ತು ಲೋಕಾಲೋಕ ಪರ್ವತಗಳ ಮಧ್ಯದ ಭಾಗ, ಮೇರು ಪರ್ವತ ಮತ್ತು ಲೋಕಾಲೋಕ ಪರ್ವತಗಳ ಮಧ್ಯದಲ್ಲಿ ಲೋಕದ ವಿಸ್ತಾರ ಹೇಳಿ ಆಯ್ತು. ಇದರಿಂದ ಲೋಕ ವಿಸ್ತಾರ ಏನು ಅನ್ನೋದನ್ನ ತಿಳಿಸಿಕೊಟ್ಟ ಹಾಗೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಲೋಕ ಮತ್ತು ಅಲೋಕ ಅಂತ ಎರಡು. ಎಲ್ಲಿ ಸೂರ್ಯಾದಿಗಳ ಬೆಳಕು, ಅವರ ಸಂಚಾರ, ಅವರ ಬೆಳಕು ಎಲ್ಲಿವರೆಗೂ ವಿಸ್ತಾರವಾಗಿದೆಯೋ ಅದನ್ನು ಲೋಕ ಅಂತ ಕರೀತಾರೆ. ಅದರಿಂದ ಆಚೆಗೆ ಅಲೋಕ ಅಂತ ಕರೀತಾರೆ. ಇದುವರೆಗೆ ಹೇಳಿದ್ದು ಲೋಕದ ವಿಸ್ತಾರ, ಮೇರು ಪರ್ವತ ಮತ್ತು ಲೋಕಾಲೋಕ ಪರ್ವತಗಳ ಮಧ್ಯದ ಭಾಗ. ಅದನ್ನ ಹೇಳಿದ್ದರಿಂದ ಲೋಕದ ವಿಸ್ತಾರವನ್ನ ಹೇಳಿದಂತೆ ಆಯಿತು. ಮೇರು ಪರ್ವತದಿಂದ ಲೋಕಾಲೋಕವರೆಗೆ ಒಟ್ಟು 3.5 ಕೋಟಿ ಯೋಜನ. ಆ ಲೋಕಾಲೋಕದ ಆಚೆ ಅಲೋಕದ ವಿಸ್ತಾರನೂ ಕೂಡ ಅಷ್ಟೇ ಅಂತ ಇಟ್ಟುಕೊಳ್ಬೇಕು. ಅದೇ 3.5 ಕೋಟಿ ಯೋಜನ ಅಲೋಕ ಇದೆ. ಅಲೋಕದ ಆಚೆ ಯೋಗೇಶ್ವರರು ಅಂದ್ರೆ ಮುಕ್ತರು ವಾಸ ಮಾಡುವಂತಹ ಒಂದು ಸ್ಥಳ. ಅಲೋಕಕ್ಕಿಂತಲೂ ಕೂಡ ಆಚೆ ಇರತಕ್ಕಂಥದ್ದು, ಒಳ್ಳೆ ನಿರ್ಮಲವಾದದ್ದು, ಅನಂತಾಸನ
ಅಂತ ಕರೀತಾರೆ. ಅಂತಹ ಮುಕ್ತರು ವಾಸ ಮಾಡತಕ್ಕಂತಹ ಅನಂತಾಸನ ಲೋಕ ಇದೆ ಅಂತ ಹೇಳ್ತಾರೆ. ಅಥಯೋ ಅಂತರ್ವಿಸ್ತಾರಃ ಏತೇನ ಹಿ ಅಲೋಕ ಪರಿಮಾಣಂ ವ್ಯಾಖ್ಯಾತಂ ಯದ್ ಬಹಿರ್ಲೋಕಾಲೋಕ ಲೋಕಾಲೋಕಾಚಲಾತ್ ತತಃ ಪರಸ್ತಾದ್ ಯೋಗೇಶ್ವರಗತಿಂ ವಿಶುದ್ಧಾಮುದಾಹರಂತಿ. ಅಂಡಮಧ್ಯಗತಃ ಸೂರ್ಯೋ ದ್ಯಾವಾ ಭೂಮ್ಯೋರ್ಯದಂತರಂ ಸೂರ್ಯಾಂಡಗೋಳಯೋರ್मध्ये ಕೋಟ್ಯಸ್ಯು ಪಂಚವಿಂಶತಿಃ. ಸ್ವರ್ಗ ಮತ್ತು ಭೂಮಿಗಳ ಮಧ್ಯಭಾಗ ಇದನ್ನ ಅಂತರಿಕ್ಷ ಅಂತ ಕರೀತಾರೆ. ಸೂರ್ಯ ಇರ್ತಕ್ಕಂತಹ ಸ್ಥಳ ಇದು ಸ್ವರ್ಗ ಮತ್ತು ಭೂಮಿಗಳ ಮಧ್ಯಭಾಗ. ಅಂಡ ಮಧ್ಯಗತಃ ಯಾವ ಭೂಮಿಯೋ ಯದಂತರಂ. ಸೂರ್ಯ ವಾಸ ಮಾಡುವ ಸೂರ್ಯ ಇರುವ ಸ್ಥಳ ಅಂತರಿಕ್ಷ ಲೋಕ. ಭೂಮಿ ಮತ್ತು ಸ್ವರ್ಗ ಎರಡರ ಮಧ್ಯದ ಭಾಗ. ಅದು ಪೂರ್ವ ಮೊದಲಾದ ದಿಕ್ಕುಗಳಲ್ಲಿ ಬ್ರಹ್ಮಾಂಡದ ಮಧ್ಯಭಾಗ ಆಗಿದೆ ಇದು. ಯಾಕೆ ಅಂದ್ರೆ ಎಲ್ಲ ದಿಕ್ಕುಗಳಲ್ಲಿ ಪೂರ್ವ ಮೊದಲಾದಂತಹ ಎಲ್ಲ 8 ದಿಕ್ಕುಗಳಲ್ಲಿ ಸೂರ್ಯ ಮತ್ತು ಈ ಬ್ರಹ್ಮಾಂಡ ಕಟಾಹಗಳ ಮಧ್ಯದ ಅಂತರ 25 ಕೋಟಿ ಯೋಜನ ಇದೆ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹೀಗೆ ಎಲ್ಲ ದಿಕ್ಕುಗಳನ್ನು ಆ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ, ಹಾಗೆ ಊರ್ಧ್ವ ಮತ್ತು ಅಧೋಲೋಕ ಅದರಲ್ಲಿಯೂ ಮಧ್ಯೆ ಇರುವಂಥದ್ದೇ ಮೇರು. ಆ ಮಧ್ಯದಲ್ಲಿರೋದು ಮೇರು ಪರ್ವತ. ಹೀಗೆ ಪೂರ್ವಾದಿ ದಿಕ್ಕುಗಳಲ್ಲಿ ಸೂರ್ಯ ಮತ್ತು ಬ್ರಹ್ಮಾಂಡ ಕಟಾಹದ ಮಧ್ಯದಲ್ಲಿ ಇರುವಂತಹ ಒಂದು ಅಂತರ 25 ಕೋಟಿ ಯೋಜನ. ಪಂಚವಿಂಶತಿಸ್ಯು ಕೋಟ್ಯ 25 ಕೋಟಿ ಯೋಜನ ಇದೆ. ಅದರಲ್ಲಿ ಸ್ವರ್ಗ ಮತ್ತು ಭೂಮಿಗಳ ಮಧ್ಯಭಾಗ ಅಂತರಿಕ್ಷ ಲೋಕ ಅಂತ ಕರೆಸ್ಕೊಳ್ತದೆ ಅಂತ ಅಂತರಿಕ್ಷದ ಬಗ್ಗೆ ಹೇಳ್ತಾ ಇದ್ದಾರೆ. ಅಂಡ ಮಧ್ಯಗತ ಸೂರ್ಯೋ ದ್ಯಾವಾ ಭೂಮ್ಯೋರ್ಯದಂತರಂ ಸೂರ್ಯಾಂಡ ಗೋಳಯೋರ್मध्ये ಕೋಟ್ಯಸ್ಯು ಪಂಚವಿಂಶತಿಃ ಮೃತೇಂಡ ಏಷ ಏತಸ್ಮಿನ್ ಯದಭೂತ್ ತತೋ ಮಾರ್ತಾಂಡವ್ಯಪದೇಶಃ ಹಿರಣ್ಯಗರ್ಭ ಇತಿ ಯದ್ಹಿರಣ್ಯಮಯಾಂಡ ಸಮುದ್ಭವಃ. ಸೂರ್ಯ ಬ್ರಹ್ಮಾಂಡದ ಮಧ್ಯದಲ್ಲಿ ಇರ್ತಾನೆ. ಅದಕ್ಕೇನೆ ಅವನಿಗೆ ಮಾರ್ತಾಂಡ, ಆಮೇಲೆ ಹಿರಣ್ಯಗರ್ಭ ಅಂತ ಹೀಗೆಲ್ಲ ಕರೀತಾರೆ. ಹಿರಣ್ಯಗರ್ಭ ಅಂತನೂ ಸೂರ್ಯನಿಗೆ ಒಂದು ಹೆಸರಿದೆ, ಮಾರ್ತಾಂಡ ಅಂತ ಕೂಡ ಹೆಸರಿದೆ. ಆ ಹೆಸರು ಬರಲಿಕ್ಕೆ ಕಾರಣ ಬ್ರಹ್ಮಾಂಡದ ಮಧ್ಯದಲ್ಲಿದ್ದಾನೆ ಅನ್ನೋದಕ್ಕೋಸ್ಕರ. ಯಾಕೆ ಅಂದ್ರೆ ಮಾರ್ತಾಂಡ ಅಂದ್ರೆ ಮೃತವಾದ ಅಂಡ, ಅಂದ್ರೆ ನಿರ್ಜೀವವಾದ ಅಂಡದಲ್ಲಿಯೇ, ಅಂದ್ರೆ ಬ್ರಹ್ಮಾಂಡದ ಮಧ್ಯದಲ್ಲಿಯೇ ಇರೋನು ಅಂತ ಅರ್ಥ. ಮಾರ್ತಾಂಡ ಅನ್ನೋ ಶಬ್ದಕ್ಕೆ ಮೃತ ಅಂಡ, ಅಂಡ ಅಂದ್ರೆ ಬ್ರಹ್ಮಾಂಡ, ಮೃತ ಅಂದ್ರೆ ನಿರ್ಜೀವವಾದದ್ದು. ನಿರ್ಜೀವವಾದಂತಹ ಬ್ರಹ್ಮಾಂಡದ ಮಧ್ಯದಲ್ಲಿರೋನು. ಆ ಕಾರಣದಿಂದ ಅವನನ್ನ ಮಾರ್ತಾಂಡ ಅಂತ ಕರೀತಾರೆ. ಹಾಗೆ ಹಿರಣ್ಯಗರ್ಭ ಅಂತ ಕೂಡ ಹೆಸರಿದೆ ಅವನಿಗೆ, ಸೂರ್ಯನಿಗೆ. ಹಿರಣ್ಯಗರ್ಭ ಯಾಕೆ ಅಂದ್ರೆ ಹಿರಣ್ಯ ಅಂದ್ರೆ ಹಿರಣ್ಯಮಯವಾದಂತಹ ಬ್ರಹ್ಮಾಂಡ. ಈ ಬ್ರಹ್ಮಾಂಡ ಹಿರಣ್ಯಮಯವಾದದ್ದು. ಇಂತಹ ಹಿರಣ್ಮಯವಾದಂತಹ ಬ್ರಹ್ಮಾಂಡದ ಗರ್ಭದಲ್ಲಿ ಅಂದ್ರೆ ಮಧ್ಯದಲ್ಲಿ
ಇದ್ದಾನೆ. ಆದ್ರಿಂದ ಅವನನ್ನ ಸೂರ್ಯನನ್ನ ಹಿರಣ್ಯಗರ್ಭ ಅಂತ ಕರೀತಾರೆ. ಹೀಗೆ ಮಾರ್ತಾಂಡ ಮತ್ತು ಹಿರಣ್ಯಗರ್ಭ ಅಂತ ಸೂರ್ಯನನ್ನ ಕರೆಯೋದು ಈ ಬ್ರಹ್ಮಾಂಡದ ಮಧ್ಯದಲ್ಲಿದ್ದಾನೆ ಅನ್ನೋದಕ್ಕೋಸ್ಕರ. ಮೃತೇಂಡ ಏಷ ಏತಸ್ಮಿನ್ ಯದಭೂತ್ ತಥೋ ಮಾರ್ತಾಂಡ ವ್ಯಪದೇಶಃ ಹಿರಣ್ಯಗರ್ಭ ಇತಿ ಯದ್ ಹಿರಣ್ಯಮಯ ಅಂಡ ಸಮುದ್ಭವಃ. ಸೂರ್ಯೇಣ ಹಿ ವಿಭಜ್ಯಂತೆ ದಿಶಃ ಖಂ ದ್ಯೌರ್ಮಹಿ ತಥಾ ಸ್ವರ್ಗಾಪವರ್ಗ ನರಕ ರಸೌಕಾಂತಿ ಚ ಸರ್ವಶಃ. ಸೂರ್ಯ ಈ ಹೆಸರು ನಿಜವಾಗಲೂ ಭಗವಂತನ ಹೆಸರು. ಸೂರ್ಯ ಅನ್ನೋ ಶಬ್ದಕ್ಕೆ ನಿಜವಾಗ್ಲೂ ಭಗವಂತ ಅಂತ ಅರ್ಥ. ಯಾಕೆ ಆ ಹೆಸರು ಭಗವಂತನನ್ನ ಕರೀತದೆ ಅಂದ್ರೆ, ಸೂರಿಗಳು ಅಂದ್ರೆ ಜ್ಞಾನಿಗಳು. ಆ ಸೂರಿಗಳಿಗೆ ಮಾತ್ರ ಲಭ್ಯನಾಗ್ತಕ್ಕಂಥವನು. ಆದ್ರಿಂದ ಸೂರ್ಯ ಅಂದ್ರೆ ಭಗವಂತ ಶ್ರೀಮನ್ನಾರಾಯಣ. ಜ್ಞಾನಿಗಳಿಗೆ ಮಾತ್ರ ಲಭ್ಯನಾಗ್ತಕ್ಕಂಥವನು ಅಂತ ಅರ್ಥ ಅದಕ್ಕೆ ಸೂರ್ಯ ಅನ್ನೋ ಶಬ್ದಕ್ಕೆ. ಸೂರ್ಯನ ಪ್ರಾಪ್ಯ, ಸೂರ್ಯಗಳು ಯಾರಿದ್ದಾರೆ ಅವರಿಗೆ ಮಾತ್ರ ಸಿಗತಕ್ಕಂಥವನು, ಜ್ಞಾನಿಗಳಿಗೆ ಮಾತ್ರ ಪ್ರಾಪ್ಯನಾಗ್ತಕ್ಕಂಥವನು, ಲಭ್ಯನಾಗ್ತಕ್ಕಂಥವನು. ಅಂತಹ ಸೂರ್ಯನಿಂದ ಅಂದ್ರೆ ಭಗವಂತನಿಂದ, ಅಂತಹ ಭಗವಂತನೇ ಎಲ್ಲ ದಿಕ್ಕುಗಳನ್ನ ಬೇರೆ 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 ಬೇರೆಯಾಗಿ ನಿರ್ಮಾಣ ಮಾಡಿದ್ದಾನೆ. ಸೂರ್ಯೇಣ ಹಿ ವಿಭಜ್ಯಂತೆ ದಿಶಃ ಖಂ ದ್ಯೌಹು ಮಹಿ, ಇವೆಲ್ಲ ಅಂದ್ರೆ ಆಕಾಶ, ಅಂತರಿಕ್ಷ, ಭೂಮಿ, ಸ್ವರ್ಗ, ಮೋಕ್ಷ, ನರಕ, ಪಾತಾಳ ಅಂತ ಹೀಗೆ ಬೇರೆ 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 ಬೇರೆಯಾಗಿ ಲೋಕಗಳನ್ನ, ದಿಕ್ಕುಗಳನ್ನ ನಿರ್ಮಾಣ ಮಾಡಿದವನು ಭಗವಂತ. ಸೂರ್ಯ ಅಂತ ಕರೆಸ್ಕೊಂಡಿರ್ತಕ್ಕಂತಹ ನಾರಾಯಣ. ಸೂರ್ಯೇಣ ಹಿ ವಿಭಜ್ಯಂತೆ ದಿಶಃ ಖಂ ದ್ಯೌರ್ಮಹಿ ತಥಾ ಸ್ವರ್ಗಾಪವರ್ಗ ನರಕ ರಸೌಕಾಂಸಿ ಚ ಸರ್ವಶಃ. ದೇವತಿರ್ಯಂ ಮನುಷ್ಯಾಣಂ ಸರೀಸೃಂ ನಗ ವೀರುಧಾಂ ಸರ್ವಜೀವನಿಕಾಯಾನಾಂ ಸೂರ್ಯ ಆತ್ಮಾ ದೃಗೀರಿತಃ. ಆ ಸೂರ್ಯ ಅಂದ್ರೆ ಭಗವಂತ, ಸೂರ್ಯಾಂತರ್ಗತನಾದ ಸೂರ್ಯನಾಮಕನಾದ ಭಗವಂತನೇ ಚಕ್ಷುರಿಂದ್ರಿಯಕ್ಕೂ ಕೂಡ ಪ್ರೇರಕನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಜೀವರಿಗೂ ಕೂಡ, ದೇವತೆಗಳು, ಪಶುಗಳು, ಮನುಷ್ಯರು, ಹಾಗೆ ಸರೀಸೃಪ ಅಂದ್ರೆ ನೆಲದಲ್ಲಿ ಸರಿಸ್ಕೊಂಡು ನಡೆಯತಕ್ಕಂತಹ ಸರ್ಪ ಮೊದಲಾದವುಗಳು ಸರೀಸೃಪಗಳು, ಆಮೇಲೆ ಮರಗಳು, ಬಳ್ಳಿಗಳು, ಇದೆಲ್ಲ ಜೀವರು. ಈ ಎಲ್ಲಾ ಜೀವ ಸಮೂಹಗಳಿಗೂ ಕೂಡ ಜೀವನಿಕಾಯಾನಂ, ಸರ್ವಜೀವನಿಕಾಯಾನಾಂ ಅಂದ್ರೆ ಎಲ್ಲಾ ಜೀವರ ಸಮೂಹಗಳಿಗೂ ಕೂಡ ಸ್ವಾಮಿಯಾಗಿರ್ತಕ್ಕಂಥವನು ಸೂರ್ಯ ಅಂದ್ರೆ ಸೂರ್ಯಾಂತರ್ಗತ ಭಗವಂತ. ಅವನೇ ಚಕ್ಷುರಿಂದ್ರಿಯಕ್ಕೂ ಕೂಡ ಪ್ರೇರಕ. ಸೂರ್ಯ ಆತ್ಮ ದೃಕ್ ಈರಿತಃ. ದೃಕ್ ಅಂದ್ರೆ ಚಕ್ಷುರಿಂದ್ರಿಯ, ಅದರೊಳಗೆ ನಿಂತು ಅವನು ಪ್ರೇರಣೆಯನ್ನು ಮಾಡ್ತಾನೆ ಎಲ್ಲರಿಗೂ ಕೂಡ. ಇದೇ ಸೂರ್ಯನೇ. ಸೂರ್ಯನೊಳಗೆ ಅಂತರ್ಯಾಮಿಯಾಗಿ ಇದ್ದು ಸೂರ್ಯಾನ್ನ ಹೆಸರಿನಿಂದ ಕರೆಸ್ಕೊಳ್ತಕ್ಕಂತಹ ಆ ನಾರಾಯಣ ಅವರೇ ಎಲ್ಲಾ ಜೀವರ ಒಳಗೆ ದೇವ ತಿರ್ಯಂಗ್ ಮನುಷ್ಯಾಣಂ ಸರೀಸೃಂ ಮೃಗ ವೀರುಧಾಂ. ದೇವತೆಗಳು, ತಿರ್ಯಕ್ ಪ್ರಾಣಿಗಳು ಅಂದ್ರೆ ಪಶುಗಳು, ಮನುಷ್ಯರು, ಸರೀಸೃಪಗಳು, ವೃಕ್ಷಗಳು, ಲತೆಗಳು
ಇವೇ ಮೊದಲಾದಂತಹ ಸರ್ವಜೀವನಿಕಾಯಾನಾಂ ಎಲ್ಲಾ ಜೀವರ ಸಮೂಹಗಳಿಗೂ ಕೂಡ ಒಡೆಯನಾಗಿರ್ತಕ್ಕಂತಹ ಆತ್ಮ, ಅಂತರ್ಯಾಮಿಯಾಗಿರ್ತಕ್ಕಂತಹ ಆ ಸೂರ್ಯನ ಆತ್ಮ, ಸೂರ್ಯಾಂತರ್ಗತನಾಗಿರ್ತಕ್ಕಂತಹ ನಾರಾಯಣ ಎಲ್ಲರಿಗೂ ಕೂಡ ಚಕ್ಷುರೇಂದ್ರಿಯ ಪ್ರೇರಕನಾಗಿದ್ದಾನೆ. ದೃಗ್ ಈರಿತಃ. ದೇವತಿರ್ಯಂ ಮನುಷ್ಯಾಣಂ ಸರೀಸೃಂ ಮೃಗವೀರುಧಾಂ ಸರೀಸೃಂ ಮೃಗವೀರುಧಾಂ ಸರ್ವಜೀವನಿಕಾಯಾನಾಂ ಸೂರ್ಯ ಆತ್ಮ ದೃಗೀರಿತಃ. ಶ್ರೀನಿವಾಸ ಆಚಾರಿ, ಇದ್ರಲ್ಲಿ ನನ್ ಬುಕ್ ಅಲ್ಲಿ ಸರ್ವಜೀವ ನಿಕಾಯಾನಾಂ ಸೂರ್ಯ ಆತ್ಮ ದೃಗ್ ಈಶ್ವರ ಅಂತ ಇದೆ. ಅದ್ ಬದಲಾಯಿಸ್ಕೋಬೇಕಾ? ಇವರು ವಿಜಯಧ್ವಜರ ಪಾಠದಲ್ಲಿ ಅದೇ ಇದೇನಾದ್ರೆ ನೋಡ್ತಾ ಇದ್ದೇನೆ, ದೃಗೀಶ್ವರ ಅಂತಾನೆ ತಗೊಂಡಿದ್ದಾರೆ ವಿಜಯಧ್ವಜ ತೀರ್ಥರು. ಆದ್ರೆ ಯಾದವಾರ್ಯರು ದೃಗ್ ಈರಿತಃ ಅನ್ನೋ ಪಾಠ ತಗೊಂಡಿದ್ದಾರೆ. ಎರಡೂ ಇದೆ. ದೃಗೀಶ್ವರ ಅಂತನೂ ಇದೆ ಪಾಠ. ವಿಜಯಧ್ವಜ ತೀರ್ಥರ ಪ್ರಕಾರ ದೃಗೀಶ್ವರ ಅಂತ ಪಾಠ, ಯಾದವಾರ್ಯರ ಪ್ರಕಾರ ದೃಗೀರಿತಃ ಅಂತ ಪಾಠ. ಎರಡೂ ಇಟ್ಟುಕೊಳ್ಳಿ, ಏನು ತೊಂದರೆ ಇಲ್ಲ. ದೃಗೀಶ್ವರ ಅಂತಂದ್ರೆ ಇದಕ್ಕೆ ಚಕ್ಷುರೇಂದ್ರಿಯಕ್ಕೆ ಒಡೆಯ. ಒಡೆಯ ಅಂದ್ರೆ ಅಧಿಷ್ಠಾತ ಅಂದ್ರೆ ಅದೇ ಅರ್ಥ. ಈ ರೀತಿ ಅಂದ್ರೆ ಈ ರೀತಿ ಹೇಳಲ್ಪಟ್ಟಿದ್ದಾನೆ ಶ್ರುತಿ ಮೊದಲಾದವುಗಳಲ್ಲಿ ಅಂತ ಸೇರಿಸ್ಕೊಳ್ಬೇಕು. ಅವಾಗ ಈ ರೀತಿ ಅಂತಿದ್ರೆ ಶ್ರುತ್ಯಾದೌ ಇತಿ ಶೇಷಃ ಅಂತ. ಶ್ರುತಿ ಮೊದಲಾದವುಗಳಲ್ಲಿ ಅವನು ದೃಕ್ ಅಂದ್ರೆ ದೃಗ್ ಅಧಿಷ್ಠಾತ ಇತಿ ಈರಿತಃ. ಧನ್ಯವಾದಗಳು. इति श्रीमद्भागवते महापुराणे पारमहंस्याम् अष्टादशसहस्र्यां संहितायां वैयासिक्यां पंचमस्कन्धे 20ोऽध्यायः. ಶ್ರೀಕೃಷ್ಣಾರ್ಪಣಮಸ್ತು. 5ನೇ ಸ್ಕಂದದಲ್ಲಿ 20 ಅಧ್ಯಾಯ ಇಲ್ಲಿಗೆ ಮುಗಿತು. ಮುಂದೆ 21ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶುಕ ಉವಾಚ. ಏತಾವಾನೇವ ಭೂವಲಯಸ್ಯ ಸನ್ನಿವೇಶಃ ಪ್ರಮಾಣಲಕ್ಷಣತೋ ವ್ಯಾಖ್ಯಾತಃ. ಏತೇನೈವ ಹಿ ದಿವೋಮಂಡಲಮಾನಂ ತದ್ವಿದಃ ಉಪದಿಶಂತಿ. ಇದುವರೆಗೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಇದುವರೆಗೆ ಭೂಮಂಡಲದ ವಿಸ್ತಾರ, ಅದರ ಅಳತೆ, ಅದರ ಲಕ್ಷಣ ಏನು, ಎಷ್ಟು ಅನ್ನೋದನ್ನ ಹೇಳಿದ್ವಿ. ಏತಾವಾನೇವ ಭೂವಲಯಸ್ಯ ಸನ್ನಿವೇಶಃ ಪ್ರಮಾಣ ಲಕ್ಷಣತೋ ವ್ಯಾಖ್ಯಾತಃ. ಪ್ರಮಾಣ ಮತ್ತು ಲಕ್ಷಣ ಅಂದ್ರೆ ಅಳತೆ, ಅದರ ಲಕ್ಷಣ ಇವು ಎಷ್ಟು, ಅದರ ವಿಸ್ತಾರ ಎಷ್ಟು, ಏನು ಅದರ ಲಕ್ಷಣ ಅನ್ನೋದನ್ನೆಲ್ಲ ಹೇಳಿದ್ವಿ. ಏತೇನೈವ ಹಿ, ಇದರಿಂದಲೇನೆ ಅಂತರಿಕ್ಷ ಮಂಡಲದ ವಿಸ್ತಾರವನ್ನು ಕೂಡ ಊಹೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂತರಿಕ್ಷ ಮಂಡಲವು ಕೂಡ ಎಷ್ಟು ಅನ್ನೋದನ್ನ ಇದರಿಂದಲೇ ನೀವೇ ಊಹೆ ಮಾಡಿಕೊಳ್ಬೇಕು ಅಂತ. ಏತೇನೈವ ಹಿ ದಿವೋಮಂಡಲಮಾನಂ ತದ್ವಿದಃ ಉಪದಿಶಂತಿ. ಅದನ್ನ ತಿಳ್ಕೊಂಡಂತಹ ಜ್ಞಾನಿಗಳು ಹೀಗೆ ಹೇಳ್ತಾರೆ, ಇದು ಅಷ್ಟೇ ವಿಸ್ತಾರ ಅಂತ. ಅಂದ್ರೆ 50 ಕೋಟಿ ಯೋಜನಾ ಅಂತ ಹಿಂದೆ ಹೇಳಿದ್ರಲ್ವಾ, ಅದರ ಆಚೆ ಇರತಕ್ಕಂಥದ್ದು ಕೂಡ 50 ಕೋಟಿ ಅಂತ ನೀವೇ ಊಹೆ ಮಾಡ್ಕೊಳ್ಳಿ ಅಂತ ಅರ್ಥ. ಯಥಾ ದ್ವಿದಲ ನಿಷ್ಪಾವಾದೀನಾಂ ತದಂತರೇಣ ಅಂತರಿಕ್ಷಂ ಉಪಸಂಧಿತಂ. ಅದಕ್ಕೆ ಒಂದು ದೃಷ್ಟಾಂತ ಕೂಡ ಕೊಡ್ತಾರೆ. ಹೇಗೆ ಅಂದ್ರೆ, ಯಥಾ ದ್ವಿದಲ ನಿಷ್ಪಾವಾದೀನಾಂ ತದಂತರೇಣ ಅಂತರಿಕ್ಷಂ
ಉಪಸಂಧಿತಂ. ದ್ವಿದಳ ಧಾನ್ಯಗಳಿದ್ದಾವಲ್ಲ, ಎರಡು ದಳವಾಗ್ತಕ್ಕಂತಹ ಧಾನ್ಯಗಳು, ಅವರೆಕಾಳು ಮುಂತಾದಂತಹ ಧಾನ್ಯಗಳಲ್ಲಿ ಒಂದು ದಳದ ಪ್ರಮಾಣವನ್ನು ತಿಳ್ಕೊಂಡ್ರೆ ಮತ್ತೊಂದು ದಳದ ಪ್ರಮಾಣ ಅಷ್ಟೇ ಅಂತ ಗೊತ್ತಾಗ್ತದೆ. ಹಾಗೆ ಇದು ಕೂಡ ಒಂದು ದಳವನ್ನ ತಿಳ್ಕೊಂಡ್ರೆ ಮತ್ತೊಂದು ದಳವು ಕೂಡ ಅಷ್ಟೇ ಇರ್ತದೆ, ಅದಕ್ಕೆ ಹೆಚ್ಚು ಕಡಿಮೆ ಏನಿರೋದಿಲ್ಲ. ದ್ವಿದಳ ಅಂದ್ರೆ ಹಾಗೆ ಮಧ್ಯದಲ್ಲಿ ಸೇಳಿದ್ರೆ ಎರಡು ದಳಗಳಾಗತ್ತೆ. ಅದು ಒಂದು ದಳದ ಪ್ರಮಾಣ ಎಷ್ಟು ಅಂತ ತಿಳ್ಕೊಂಡ್ರೆ ಮತ್ತೊಂದು ದಳದ ಪ್ರಮಾಣ ಅನ್ನೋದು ಕೂಡ ಹೇಗೆ ಗೊತ್ತಾಗ್ತದೋ ಹಾಗೆ ಸ್ವರ್ಗ ಭೂಮಿಗಳ ಮಧ್ಯದಲ್ಲಿರುವಂತಹ ಭಾಗ ಎಷ್ಟು ಅಂತ ನಾವು ತಿಳ್ಕೊಂಡ್ರೆ ಅದರ ಆಚೆ ಇರೋ ಭಾಗವು ಕೂಡ ಅಷ್ಟೇ ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ಭೂಮಂಡಲದ ವಿಸ್ತಾರ, ಅಳತೆ, ಲಕ್ಷಣ, ಪ್ರಮಾಣಗಳಿಂದ ನಾವೇನು ಇದುವರೆಗೂ ಹೇಳಿದ್ದೇವೆ, ಇದರಿಂದಲೇನೆ ಅಂತರಿಕ್ಷ ಮಂಡಲದ ವಿಸ್ತಾರವನ್ನು ಕೂಡ ಊಹೆ ಮಾಡಬೇಕು ಅಂತ ಈ ರೀತಿ ತದ್ವಿಧ ಉಪದೇಶಂತಿ ಜ್ಞಾನಿಗಳು, ಅದನ್ನು ತಿಳ್ಕೊಂಡಂತಹ ಜ್ಞಾನಿಗಳು ಹೇಳ್ತಾರೆ ಅಂತ ಅರ್ಥ. ಏತಾವಾನೇವ ಭೂವಲಯಸ್ಯ ಸನ್ನಿವೇಶಃ ಪ್ರಮಾಣ ಲಕ್ಷಣತೋ ವ್ಯಾಖ್ಯಾತಃ ಏತೇನೈವ ಹಿ ದಿವೋಮಂಡಲಮಾನಂ ತದ್ವಿಧಃ ಉಪದಿಶಂತಿ ಯಥಾ ದ್ವಿದಲ ನಿಷ್ಪಾವಾದೀನಾಂ ತದಂತರೇಣ ಅಂತರಿಕ್ಷಂ ಉಪಸಂಧಿತಂ. ಯನ್ಮಧ್ಯಗತೋ ಭಗವಾನ್ ತಪತಾಂ ಪತಿಃ ತಪನಃ ಆತಪೇನ ತ್ರೀನ್ ಲೋಕಾನ್ ಪ್ರತಪತಿ ಅವಭಾಸಯತ್ಯಾತ್ಮಭಾಸಾ ಯೇಷಃ ಉದಗಯನ ದಕ್ಷಿಣಾಯನ ವೈಶುವ ಸಂಜ್ಞಾದಿಭಿಃ ದೀರ್ಘ ಹ್ರಸ್ವ ಸಮಾನಾಭಿಃ ಗತಿಭಿಃ ಆರೋಹಣ ಅವರೋಹಣ ಸಮಸ್ಥಾನೇಷು ಯಥಾಸವನಂ ಅಭಿಪದ್ಯಮಾನೋ ಮಕರಾದಿಷು ರಾಶಿಷು ಅಹೋರಾತ್ರಾಣಿ ದೀರ್ಘ ಹ್ರಸ್ವ ಸಮಾನಾನಿ ವಿಧತ್ತೆ. ಸೂರ್ಯ ಅವನು ತಪನ, ಅವನಿಗೆ ತಪನ ಅಂತ ಒಂದು ಹೆಸರಿದೆ. ಯಾಕೆ ಅಂದ್ರೆ ಸುಡುತ್ತಾನೆ. ಸುಡೋಂತಹ ವಸ್ತುಗಳು ಯಾವ್ದ್ಯಾವ್ದಿದೆಯೋ ಜಗತ್ತಿನಲ್ಲಿ ಅದೆಲ್ಲದರಲ್ಲಿ ಅತ್ಯಂತ ಶ್ರೇಷ್ಠ ಅಂತ ಕರೆಸ್ಕೊಂಡಿರ್ತಕ್ಕಂಥವನು ಈ ಸೂರ್ಯ. ಶಾಖ ನೀಡೋದ್ರಲ್ಲೇನೆ ಶ್ರೇಷ್ಠನಾದವನು ಭಗವಾನ್ ಸೂರ್ಯ. ತಪತಾಂಪತಿ ಅವನು. ತಪತಾಂಪತಿ ಅಂದ್ರೆ ತಪತ್ತ ಅಂದ್ರೆ ಈ ಶಾಖವನ್ನ ಕೊಡ್ತಕ್ಕಂಥದ್ದು, ಸುಡ್ತಕ್ಕಂತಹ ಪದಾರ್ಥಗಳು ಅಂತ ಯಾವ್ದ್ಯಾವ್ದಿದೆಯೋ ಅವುಗಳಲ್ಲೇ ಅತ್ಯಂತ ಶ್ರೇಷ್ಠನಾದಂತಹ ಈ ಸೂರ್ಯ ಅಂತರಿಕ್ಷದ ಮಧ್ಯದಲ್ಲಿ ಬಿಸಿಲಿನಿಂದ ಇಡೀ ಮೂರು ಲೋಕಕ್ಕೆ ಶಾಖವನ್ನ ಕೊಡ್ತಾನೆ. ತನ್ನ ಬಿಸಿಲಿನಿಂದ ಇಡೀ ಮೂರು ಲೋಕಕ್ಕೆ ಶಾಖವನ್ನ ಕೊಡ್ತಕ್ಕಂಥವನು ಈ ಸೂರ್ಯ ಅಂತರಿಕ್ಷದಲ್ಲಿದ್ದಾನೆ. ತನ್ನ ಬೆಳಕಿನಿಂದ ಇಡೀ ಮೂರು ಲೋಕವನ್ನೇ ಬೆಳಗಿಸ್ತಾನೆ. ತಪತಾಂಪತಿ ತಪನಃ ಆತಪೇನ ತ್ರೀನ್ ಲೋಕಾನ್ ಪ್ರತಪತಿ. ಪ್ರಾಸಬದ್ಧವಾಗಿ ವರ್ಣನೆ ಮಾಡಿದ್ದಾರೆ. ತಪತಾಂಪತಿ ಅಂದ್ರೆ ಸುಡೋದ್ರಲ್ಲೇ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು. ಸುಡುವಂತಹ ವಸ್ತುಗಳು ಯಾವ್ದ್ಯಾವ್ದಿದೆಯೋ ಅದರಲ್ಲೇ ಪತಿ, ಅವುಗಳಿಗೆಲ್ಲ ಒಡೆಯ. ತಪತಾಂಪತಿ ತಪನಃ, ಅವನಿಗೆ ಹೆಸರು ತಪನ ಅಂತ ಸೂರ್ಯ. ಆತಪೇನ ಅಂದ್ರೆ ಆ ಬಿಸಿಲಿನಿಂದ ತ್ರೀನ್ ಲೋಕಾನ್ ಪ್ರತಪತಿ, ಮೂರು ಲೋಕಗಳಲ್ಲೇ ಶಾಖವನ್ನ ಕೊಡ್ತಾನೆ. ಹಾಗೆ ಅವಭಾಸಯತಿ ಆತ್ಮಭಾಸ, ತನ್ನ ಬೆಳಕಿನಿಂದ ಮೂರು ಲೋಕವನ್ನೇ ಬೆಳಗಿಸ್ತಾನೆ. ಇವನೇ ಮೂರು ರೀತಿಯ ಚಲನೆಗಳನ್ನ ಮಾಡ್ತಾನಂತೆ. ಅವನ ಚಲನೆ ಈಗ ಉತ್ತರಾಯಣ, ದಕ್ಷಿಣಾಯನ ಮತ್ತು ವಿಷು, ಇವುಗಳಲ್ಲಿ ಏರೋದು ಇಳಿಯೋದು ಸಮನಾಗಿರೋದು, ಸಮಾನವಾಗಿ ಚಲಿಸೋದು. ಒಂದ್ಸಲ ಏರೋದು, ಒಂದ್ಸಲ ಇಳಿಯೋದು,
ಒಂದ್ಸಲ ಸಮಾನವಾಗಿ ಚಲನೆ ಮಾಡೋದು. ಅಂತೂ ಚಲನೆ ಮಾಡ್ತಾನೆ ಇರ್ತಾನೆ ನಿರಂತರವಾಗಿ. ಆ ಚಲನೆಯಲ್ಲಿ 3 ವಿಧವಾದ ಚಲನೆಗಳಿದ್ದಾವೆ. ಉತ್ತರಾಯಣದಲ್ಲಿ ಏರೋದು, ದಕ್ಷಿಣಾಯಣದಲ್ಲಿ ಇಳಿಯೋದು, ವಿಷು ಕಾಲದಲ್ಲಿ ಸಮಾನವಾಗಿ ಚಲನೆ ಮಾಡೋದು. ಹೀಗೆ 3 ಕಾಲಗಳಲ್ಲಿ, ಉತ್ತರಾಯಣ, ದಕ್ಷಿಣಾಯನ ಮತ್ತು ವಿಷು ಕಾಲಗಳಲ್ಲಿ 3 ರೀತಿಯಾದಂತಹ ಚಲನೆಗಳನ್ನು ಉಂಟು ಮಾಡ್ತಾನೆ. ಏರೋದು, ಇಳಿಯೋದು, ಸಮಾನವಾಗಿ ಚಲನೆ ಮಾಡೋದು ಅಂತ 3 ವಿಧವಾದ ಚಲನೆಗಳಿಂದ ದೀರ್ಘ, ಹ್ರಸ್ವ ಮತ್ತು ಸಮಾನವಾದ ಗತಿಗಳನ್ನು ಉಂಟು ಮಾಡ್ತಾನೆ. ದೀರ್ಘ, ಹ್ರಸ್ವ ಮತ್ತು ಸಮಾನಗತಿ. ಏರೋದರಿಂದ ದೀರ್ಘ, ಇಳಿಯೋದರಿಂದ ಹ್ರಸ್ವ, ವಿಷುವಲ್ಲಿ ಸಮಾನವಾಗಿ ಚಲನೆ ಮಾಡೋದ್ರಿಂದ ಸಮಾನಗತಿ. ಇದನ್ನು ಉಂಟು ಮಾಡ್ತಾ ಮಾನಸೋತ್ತರ ಪರ್ವತದ ಏರು ಮತ್ತು ಇಳಿಜಾರು ಸಮತಟ್ಟು ದಾರಿಗಳು, ಅವುಗಳಲ್ಲಿ ಆಯಾಯ ಕಾಲಕ್ಕೆ ಅನುಗುಣವಾಗಿ ಸಂಚಾರವನ್ನು ಮಾಡ್ತಾ ಮಕರಾದಿ ರಾಶಿಗಳಲ್ಲಿ ಹಗಲು ಮತ್ತು ರಾತ್ರಿಗಳನ್ನ, ದೀರ್ಘ ಮತ್ತು ಹ್ರಸ್ವಗಳನ್ನ ಸಮಾನವನ್ನಾಗಿ ಮಾಡ್ತಾನೆ. ಮಾನಸೋತ್ತರ ಪರ್ವತದಲ್ಲಿ, ಆ ಪರ್ವತ ದಾರಿಯಲ್ಲಿ ಸೂರ್ಯ ರಥದ ಸಂಚಾರ ಅನ್ನೋದು ಒಂದೇ ರೀತಿ ಇರೋದಿಲ್ಲ. ಕೆಲವು ಸಲ ಏರಿರ್ತದೆ, ಕೆಲವು ಸಲ ಇಳಿಜಾರಿರ್ತದೆ, ಕೆಲವು ಸಲ ಸಮತಟ್ಟಾಗಿ ಇರ್ತದೆ ಆ ದಾರಿ. ಸೂರ್ಯನ ರಥ ಈ ಮಾನಸೋತ್ತರ ಪರ್ವತದ ದಾರಿಯಲ್ಲಿ ಸಂಚಾರವನ್ನು ಮಾಡುವ ಸಮಯದಲ್ಲಿ ಉತ್ತರಾಯಣ ಕಾಲದಲ್ಲಿ ಏರು ದಾರಿ, ಮೇಲೆ ಏರುವಂಥದ್ದು. ಹಾಗಾಗಿ ಸ್ವಲ್ಪ ನಿಧಾನ ಹೋಗ್ತಾರೆ. ಮೇಲೆ ಹೋಗುವಾಗ ಎಲ್ಲರೂ ಕೂಡ ನಿಧಾನವಾಗಿ ಹೋಗ್ತಾರಲ್ಲ, ಇಳಿವಾಗ ಸ್ವಲ್ಪ ಬೇಗ ಬೇಗ ಫಾಸ್ಟ್ ಆಗಿ ಇಳಿತಾರೆ. ಹಾಗೆ ಉತ್ತರಾಯಣ ಕಾಲದಲ್ಲಿ ಮೇಲೆ ಹೋಗೋದಾದ್ರಿಂದ ಸ್ವಲ್ಪ ನಿಧಾನವಾಗಿ ಹೋಗೋದು. ಆದ್ರಿಂದಲೇ ಹಗಲು ಹೊತ್ತು 30 ಗಳಿಗೆಗಳಿಗಿಂತ ಸ್ವಲ್ಪ ಹೆಚ್ಚು ಉದ್ದ ಇರ್ತದೆ. ಉತ್ತರಾಯಣದಲ್ಲಿ ಹಗಲು ಜಾಸ್ತಿ ಅಂತ ಹೇಳ್ತಾರಲ್ಲ, ಯಾಕೆ ಅಂದ್ರೆ ಅವನು ನಿಧಾನ ಸಂಚಾರ ಮಾಡ್ತಾನೆ, ಮೇಲೆ ಇರೋದು. ಆದ್ರಿಂದ ಹಗಲು, ಈಗ ಒಂದು ದಿವಸದಲ್ಲಿ 60 ಗಳಿಗೆ, ಅದರಲ್ಲಿ ಹಗಲು 30 ಗಳಿಗೆ, ರಾತ್ರಿ 30 ಗಳಿಗೆ ಆಗಬೇಕು. ಈ ಹಗಲು ಉತ್ತರಾಯಣ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ, 30 ಗಳಿಗೆಗಿಂತಲೂ ಸ್ವಲ್ಪ ಹೆಚ್ಚಾಗ್ತದೆ. ಯಾಕೆಂದ್ರೆ ಸೂರ್ಯನ ಸಂಚಾರ ಸ್ವಲ್ಪ ನಿಧಾನವಾಗಿ ಇರ್ತದೆ, ಏರು ದಾರಿ ಆದ್ರಿಂದ. ಹಾಗಾಗಿ ಹಗಲು ಸ್ವಲ್ಪ ಜಾಸ್ತಿ, 30 ಗಳಿಗೆಗಿಂತಲೂ ಸ್ವಲ್ಪ ಜಾಸ್ತಿ ಇರ್ತದೆ, ರಾತ್ರಿ ಕಡಿಮೆ ಇರ್ತದೆ. ಆ ಸಮಯದಲ್ಲಿ 5 ತಿಂಗಳು ಹೀಗೆ ಇರ್ತದೆ ಅಂತ ಹೇಳ್ತಾರೆ. ಯಾವ್ದ್ಯಾವ್ದು ಅಂದ್ರೆ ವೃಷಭ ಮಾಸ, ಮಿಥುನ ಮಾಸ, ಕರ್ಕಾಟಕ ಮಾಸ, ಸಿಂಹ ಮಾಸ, ಕನ್ಯಾ ಮಾಸ. ಈ 5 ತಿಂಗಳುಗಳಲ್ಲಿ ಹೀಗೆ ಸ್ವಲ್ಪ ಹಗಲಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರ್ತದೆ, 60 ಗಳಿಗೆಗಿಂತ ಸ್ವಲ್ಪ ಜಾಸ್ತಿ ಇರ್ತದೆ, ರಾತ್ರಿ ಸ್ವಲ್ಪ ಕಡಿಮೆ ಇರ್ತದೆ. ಆವಾಗ ಈ 3 ಮಾಸಗಳಲ್ಲಿ ರಾತ್ರಿ ಉದ್ದ ಅನ್ನೋದು ಕಡಿಮೆ. ಇನ್ನು ದಕ್ಷಿಣಾಯನ ಕಾಲ ಅದು ಇಳಿಯೋದು, ಇಳಿಜಾರಿನ ಪ್ರದೇಶದಲ್ಲಿ ವೇಗವಾಗಿ ಸೂರ್ಯ ರಥ ಸಂಚಾರ ಮಾಡ್ತದೆ. ಹಾಗಾಗಿ ಆ ಸಮಯದಲ್ಲಿ ಹಗಲು 30 ಗಳಿಗೆಗಿಂತ ಕಡಿಮೆ ಆಗ್ತದೆ. ಸ್ವಲ್ಪ ದಕ್ಷಿಣಾಯನ ಕಾಲದಲ್ಲಿ 30ಕ್ಕಿಂತಲೂ ಸ್ವಲ್ಪ ಕಡಿಮೆನೇ ಇರ್ತದೆ, 30 ಗಳಿಗೆಗಿಂತ ಚೂರು ಕಡಿಮೆ. ಹಾಗಾಗಿ ಹಗಲು ಕಡಿಮೆ, ರಾತ್ರಿ ಜಾಸ್ತಿ ಆಗತ್ತ ಅವಾಗ. ಇದು ಯಾವಾಗ ಅಂದ್ರೆ ವೃಶ್ಚಿಕ ಮಾಸ, ಧನುರ್ಮಾಸ, ಮಕರ ಮಾಸ, ಕುಂಭ ಮಾಸ, ಮೀನ ಮಾಸ. ಈ 5 ಮಾಸಗಳಲ್ಲಿ ಸ್ವಲ್ಪ ಜಾಸ್ತಿ ರಾತ್ರಿ ಆಗ್ತದೆ, ರಾತ್ರಿ ಸ್ವಲ್ಪ ಜಾಸ್ತಿ ಇರ್ತದೆ, ಹಗಲೇ ಸ್ವಲ್ಪ ಕಡಿಮೆ ಆಗ್ತದೆ. ಅಲ್ಲಿಗೆ 5 10 ಮಾಸಗಳಾಯ್ತು.
ಇನ್ನು 2 ಮಾಸ ಉಳಿತಲ್ವಾ, ಮೇಷ ಮಾಸ ತುಲಾ ಮಾಸ. ಈ 2 ಮಾಸಗಳಲ್ಲಿ ಸಮತಟ್ಟಾಗಿ ಇರ್ತಾನೆ. ತುಂಬಾ ಹಿಂದಿನಂತೆ ವೇಗವಾಗಿಯೂ ಇಲ್ಲ, ಮತ್ತೆ ನಿಧಾನವಾಗಿಯೂ ಇಲ್ಲ. ಸಮತಟ್ಟಾದ ಪ್ರದೇಶ ಅದು. ಮಾನಸೋತ್ತರ ಪರ್ವತದ ದಾರಿಯಲ್ಲಿ ವಿಷುಮಾಸ ಅಂತ ಕರೀತಾರೆ ಇದನ್ನ. ಸಮತಟ್ಟಾದ ದಾರಿಯಲ್ಲಿ ಪ್ರಯಾಣ ಮಾಡ್ತಾನೆ ಮೇಷ ಮಾಸ ಮತ್ತು ತುಲಾ ಮಾಸ. ಈ ಮಾಸಗಳಲ್ಲಿ ಮಾತ್ರ ಸೂರ್ಯರಥ ಒಂದೇ ರೀತಿ ಚಲನೆ ಮಾಡ್ತಾ ಇರ್ತದೆ ಸಮತಟ್ಟಾದ ದಾರಿಯಲ್ಲಿ. ಹಾಗಾಗಿ ರಾತ್ರಿನೂ ಅಷ್ಟೇ ಹಗಲು ಅಷ್ಟೇ ಸಮಾನವಾಗಿರ್ತದೆ, ವ್ಯತ್ಯಾಸ ಇರೋದಿಲ್ಲ. ಹಿಂದೆ ರಾತ್ರಿ ಸ್ವಲ್ಪ ಜಾಸ್ತಿ ಹಗಲು ಕಡಿಮೆ ಇತ್ತು ದಕ್ಷಿಣಾಯನದಲ್ಲಿ, ಹಗಲು ಜಾಸ್ತಿ ರಾತ್ರಿ ಕಡಿಮೆ ಉತ್ತರಾಯಣದಲ್ಲಿ. ಈ 2 ಮೇಷಮಾಸ ತುಲಾಮಾಸಗಳಲ್ಲಿ ಆಗುವಾಗ ಹಗಲೂನು ಅಷ್ಟೇ ರಾತ್ರಿನೂ ಅಷ್ಟೇ ಸಮಾನವಾಗಿರುತ್ತೆ 2 ತಿಂಗಳುಗಳಲ್ಲಿ. ಆಯಾಯ ಕಾಲಕ್ಕೆ ಸರಿಯಾಗಿ ಸೂರ್ಯ ಇದನ್ನ ಸಂಚಾರ ಮಾಡ್ತಾನೆ. ಏರು ಇಳಿಜಾರು ಮತ್ತು ಸಮತಟ್ಟಾದ ದಾರಿಗಳಲ್ಲಿ ಸಂಚಾರ ಮಾಡ್ತಾನೆ. ಅವನ ಸಂಚಾರ ಆಯಾಯ ಕಾಲಕ್ಕೆ ಅನುಗುಣವಾಗಿಯೇ ಇರುತ್ತೆ. ಹಾಗಾಗಿ ರಾತ್ರಿ ಹಗಲು ಅನ್ನೋದು ಆಯಾಯ ಕಾಲಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮತ್ತು ಸಮತಟ್ಟಾಗಿ ಇರ್ತದೆ. ಇದನ್ನ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಇದನ್ನು ಇಟ್ಟುಕೊಂಡೇ ನಾವು ಪಂಚಾಂಗಗಳನ್ನು ಮಾಡಬೇಕು. ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಪಂಚಾಂಗಗಳನ್ನ ನಾವು ನೋಡಿ ಹಗಲು ರಾತ್ರಿಗಳ ಒಂದು ಕಾಲ ತಿಥಿಗಳ ನಿರ್ಣಯವನ್ನ ಮಾಡಿದರೆ ಆವಾಗ ಸರಿಯಾಗಿ ತಿಥಿಗಳು ಬರ್ತದೆ. ಯನ್ಮಧ್ಯಗತೋ ಭಗವಾನ್ ತಪತಾಂ ಪತಿಃ ತಪನಃ ಆತಪೇನ ತ್ರೀನ್ ಲೋಕಾನ್ ಪ್ರತಪತಿ ಅವಭಾಸಯತಿ ಆತ್ಮಭಾಸಾ ಏಷಃ ಉದಗಯನ ದಕ್ಷಿಣಾಯನ ವೈಶುವ ಸಂಜ್ಞಾಭಿಃ ದೀರ್ಘಹ್ರಸ್ವ ಸಮಾನಾಭಿಃ ಗತಿಭಿಃ ಆರೋಹಣ ಅವರೋಹಣ ಸಮಸ್ಥಾನೇಷು ಯಥಾಸವನಂ ಅಭಿಪದ್ಯಮಾನೋ ಮಕರಾದಿಷು ರಾಶಿಷು ಅಹೋರಾತ್ರಾಣಿ ದೀರ್ಘಹ್ರಸ್ವ ಸಮಾನಾನಿ ವಿಧತ್ತೆ. ಯದಾ ಮೇಷ ತುಲಯೋಃ ವರ್ತತೆ ತದಾ ಅಹೋರಾತ್ರಾಣಿ ಸಮಾನಾನಿ ಭವಂತಿ. ಸೂರ್ಯನ ಸಂಚಾರ ಹಾಗಾದ್ರೆ ಯಾವುದು ಸರಿಯಾದದ್ದು ಅನ್ನೋದನ್ನ ತಿಳ್ಕೊಳ್ಬೇಕಾಗಿದ್ರೆ ಮೇಷರಾಶಿ ಮತ್ತು ತುಲಾ ರಾಶಿಗಳಲ್ಲಿ ಸಂಚಾರ ಮಾಡುವಾಗ ನಾವು ನೋಡಬೇಕು. ಈ ಸಂಚಾರ ಸಮಾನವಾಗಿರ್ತದೆ, ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ. ಸೂರ್ಯನ ಸಮತಟ್ಟಾದ ಸಂಚಾರ ಅದು ನಡೆಯೋದು ಮೇಷರಾಶಿ ಮತ್ತು ತುಲಾರಾಶಿಗಳಲ್ಲಿ ಸೂರ್ಯ ಇರುವಾಗ. ಆ ಮೇಷರಾಶಿ ಮತ್ತು ತುಲಾರಾಶಿಗಳಲ್ಲಿ ಸಂಚಾರ ಮಾಡುವಾಗ ಹಗಲು ಮತ್ತು ರಾತ್ರಿ ಸಮ ಪ್ರಮಾಣದಲ್ಲಿ ಇರ್ತದೆ. ಯಾವಾಗ ಸೂರ್ಯ ಮೇಷದಲ್ಲಿ ಮತ್ತು ತುಲಾದಲ್ಲಿ ಇರ್ತಾನೋ ಆವಾಗ ಹಗಲು ಅಷ್ಟೇ ಪ್ರಮಾಣದಲ್ಲಿರ್ತದೆ, ರಾತ್ರಿನೂ ಅಷ್ಟೇ ಪ್ರಮಾಣದಲ್ಲಿ ಇರ್ತದೆ. ಹಗಲು ರಾತ್ರಿಗಳಿಗೆ ವ್ಯತ್ಯಾಸ ಆಗೋದಿಲ್ಲ, 2 ತಿಂಗಳು ಮಾತ್ರ. ಆದರೆ ಉಳಿದ 5 ರಾಶಿಗಳು ಯದಾ ವೃಷಭಾದಿಷು ಪಂಚಸು ರಾಶಿಷು ಚರತಿ ತದಾ ಅಹಾನ್ಯೇವ ವರ್ಧಂತೆ ಹ್ರಸಂತಿ ಚ ರಾತ್ರಯಃ ಮಾಸಿಕಾಸ್ಯೇಕೈಕಾ ಘಟಿಕಾ ತುಲ್ಯಂ ದಿವಸಂ ವರ್ಧಮಾನಾನಿ ಅಹಾನಿ ತಾವತೀಃ ಅನುಸಂಕ್ಷೀಯಮಾಣಾಃ ರಾತ್ರಯಃ ಸಮುದ್ಧೃತ್ಯ ಸಮಾನ್ಯಹೋರಾತ್ರಾಣಿ ತ್ರಿಮಿಷನ್ ಮುಹೂರ್ತಾನ್ಯೇವ ಭವಂತಿ. ಯದಾ ವೃಶ್ಚಿಕಾದಿಷು ಪಂಚಸು ವರ್ತತೆ ತದಾ ಅಹೋರಾತ್ರಾಣಿ ವಿಪರೀತಾನಿ ಭವಂತಿ. ಈ ಇನ್ನು 5 ತಿಂಗಳು ಅಂದ್ರೆ ವೃಷಭಾದಿ 5 ರಾಶಿಗಳಲ್ಲಿ ಸೂರ್ಯ ಸಂಚಾರ ಮಾಡುವಾಗ ಅಂತ ಎಂದು ಹೇಳಿದ್ವಲ್ಲ. ವೃಷಭ ಮಾಸ, ಮಿಥುನ ಮಾಸ, ಕರ್ಕಾಟಕ ಮಾಸ, ಸಿಂಹ ಮಾಸ ಮತ್ತು ಕನ್ಯಾ ಮಾಸ, ಈ 5 ತಿಂಗಳುಗಳಲ್ಲಿ
ಸಂಚಾರ ಮಾಡುವಾಗ ರಾತ್ರಿಗಿಂತ ಹಗಲೇ ಹೆಚ್ಚಾಗಿರ್ತದೆ, ರಾತ್ರಿ ಸ್ವಲ್ಪ ಕಡಿಮೆ ಇರ್ತದೆ. ಪ್ರತಿ ತಿಂಗಳಲ್ಲಿಯೂ ಕೂಡ ಒಂದೊಂದು ಗಳಿಗೆಯಷ್ಟು ಹೆಚ್ಚು ಕಡಿಮೆ ಆಗ್ತದೆ. ಒಂದೊಂದು ಗಳಿಗೆ ರಾತ್ರಿಗೂ ಹಗಲಿಗೂ ಹೆಚ್ಚು ಕಡಿಮೆ ಬರ್ತದೆ. ಹೀಗೆ ಹಗಲು ರಾತ್ರಿಗಳು ಹೆಚ್ಚು ಕಡಿಮೆ ಆಗ್ತಾ ಇದ್ರೂ ಕೂಡ ದಿನ ಪ್ರಮಾಣ ಒಂದೇ ರೀತಿ ಇರ್ತದೆ. 30 ಮುಹೂರ್ತಗಳು ಅಂತ. ಒಂದು ದಿವಸಕ್ಕೆ 30 ಮುಹೂರ್ತಗಳ ದಿನ ಪ್ರಮಾಣದಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ರಾತ್ರಿ ಹಗಲು ಮಾತ್ರ ವ್ಯತ್ಯಾಸ ಆಗ್ತದೆ. ಒಂದು ಗಳಿಗೆ ರಾತ್ರಿ ಜಾಸ್ತಿ ಆಗ್ತದೆ, ಒಂದು ಗಳಿಗೆ ಹಗಲು ಜಾಸ್ತಿ ಆಗ್ತದೆ ಹೊರತು ಒಂದು ದಿನ ಏನಿದೆ ಅಲ್ಲ ಅದರಲ್ಲೇನು ಹೆಚ್ಚು ಕಡಿಮೆ ಆಗೋದಿಲ್ಲ. ಒಂದು ದಿನಕ್ಕೆ 30 ಮುಹೂರ್ತಗಳು, 60 ಗಳಿಗೆಗಳು, ಅದರಲ್ಲೇನು ವ್ಯತ್ಯಾಸ ಆಗೋದಿಲ್ಲ. ರಾತ್ರಿ ಕಡಿಮೆ ಆಗಿ ಹಗಲು ಜಾಸ್ತಿ ಆಯ್ತು ಅಂತಂದ್ರೆ ಅದು ರಾತ್ರಿ ಜೊತೆಗೆ ಸೇರ್ಕೊಂಡಿದ್ರಿಂದ ಒಂದು ಗಳಿಗೆ ಜಾಸ್ತಿ ರಾತ್ರಿ ಆಯ್ತು, ಇಲ್ಲಿ ಕಡಿಮೆ ಆಗಿದ್ರು ಕೂಡ ಆ ಗಳಿಗೆನ ರಾತ್ರಿ ಸಮ ಮಾಡ್ಕೊಂಡ್ಬಿಡ್ತದೆ. ರಾತ್ರಿ ಜಾಸ್ತಿ ಆದಾಗ ಹಗಲು ಕಡಿಮೆ ಇತ್ತು ಅಂದ್ರೆ ಅದನ್ನ ಅದ್ರ ಜೊತೆಗೆ ಸಮ ಮಾಡ್ಕೊಂಡ್ಬಿಡ್ತದೆ. ಅಂತೂ 30 ಗಳಿಗೆ ಅಲ್ಲ 30 ಮುಹೂರ್ತ 60 ಗಳಿಗೆ ಅನ್ನೋದು ಅದು ಮಾತ್ರ ವ್ಯತ್ಯಾಸ ಆಗೋದಿಲ್ಲ. ಸಮಾನಿ ಅಹೋರಾತ್ರಾಣಿ ತ್ರಿಂಶನ್ ಮುಹೂರ್ತಾನ್ಯೇವ ಭವಂತಿ. 30 ಮುಹೂರ್ತಗಳೇ ಇರೋದು ಒಂದು ದಿವಸಕ್ಕೆ. ಆ 30 ಮುಹೂರ್ತಗಳಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಹಗಲು ರಾತ್ರಿಗಳಲ್ಲಿ ಮಾತ್ರ ಒಂದು ಗಳಿಗೆ ಹೆಚ್ಚು ಒಂದು ಗಳಿಗೆ ಕಡಿಮೆ ಆದರೂ ಕೂಡ 30 ಮುಹೂರ್ತಗಳು ಒಂದು ದಿವಸಕ್ಕೆ ಅನ್ನೋದು ಅದು ಮಾತ್ರ ಒಂದೇ ರೀತಿ ಇರ್ತದೆ. ಒಂದು ಮುಹೂರ್ತ ರಾತ್ರಿ ಜಾಸ್ತಿ ಆದ್ರೆ ಒಂದು ಮುಹೂರ್ತ ಹಗಲು ಕಡಿಮೆ ಇರ್ತದೆ. ಅದೇ ಒಂದು ವೇಳೆ ಹಗಲು ಒಂದು ಮುಹೂರ್ತ ಅಲ್ಲ ಒಂದು ಗಳಿಗೆ ಜಾಸ್ತಿ ಆದ್ರೆ ರಾತ್ರಿ ಕಡಿಮೆ ಆಗ್ತದೆ. ಆದ್ರೆ ಹಗಲು ರಾತ್ರಿಗಳು ಸೇರಿ ಅಹೋರಾತ್ರಾಣಿ ಅಂದ್ರೆ ಹಗಲು ರಾತ್ರಿ ಸೇರಿ ಒಂದು ದಿನ ಅಂತ ಏನು ಕರಿತೇವಲ್ಲ ಆ ದಿನದಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ದಿನ ಅನ್ನೋದು 30 ಮುಹೂರ್ತನೇ. ಇನ್ನು ಯದಾ ವೃಶ್ಚಿಕಾದಿಷು ಪಂಚಸು, ಇನ್ನು 5 ತಿಂಗಳು ವೃಶ್ಚಿಕ ಮಾಸ, ಧನುರ್ಮಾಸ, ಮಕರ ಮಾಸ, ಕುಂಭ ಮಾಸ, ಮೀನ ಮಾಸ, ಈ 5 ಮಾಸಗಳಲ್ಲಿ ಹಗಲು ಕಡಿಮೆ ಇರ್ತದೆ, ರಾತ್ರಿ ಒಂದು ಗಳಿಗೆ ಜಾಸ್ತಿ ಆಗ್ತದೆ. ಆವಾಗಲೂ ಕೂಡ 30 ಮುಹೂರ್ತ ಸರಿಯಾಗೇ ಇರ್ತದೆ, 60 ಗಳಿಗೆ ಸರಿಯಾಗೇ ಇರ್ತದೆ. ರಾತ್ರಿ ಹಗಲು ಮಾತ್ರ ಹೆಚ್ಚು ಕಡಿಮೆ ಆಗಿರ್ತದೆ, ರಾತ್ರಿ ಜಾಸ್ತಿ ಆಗ್ತದೆ ಅವಾಗ ಈ ಮಾಸಗಳಲ್ಲಿ. ಬೇಗ ಬೆಳಕಾಗೋದಿಲ್ಲ. ಆದ್ರೆ ದಿನ ಮಾತ್ರ 30 ಮುಹೂರ್ತ ಸರಿಯಾಗೇ ಇರ್ತದೆ. ಹೇಳಿ. ಇಲ್ಲ, ಇಂದು ಒಂದು ಗಳಿಗೆ ಎಂಬುದು ಕ್ರಮವಾಗಿ ಅರ್ಧ ಕಾಲು ಅರ್ಧ ಮುಕ್ಕಾಲು ಅಂತ ಹೆಚ್ಚಾಗಿ ಇಲ್ಲ ಕಡಿಮೆ ಕಡಿಮೆ ಆಗೋದು, ಇಲ್ಲ ದಿವಸ ಒಂದೊಂದು ಗಳಿಗೆ ಅಂತ ಆಗತ್ತಾ? ಈಗ 39 31 29 31 29 ಆಗತ್ತಾ, ಇಲ್ಲ 30 ಪ್ಲಸ್ ಅದೆಲ್ಲ ಕರೆಕ್ಟ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ತುಂಬಾ ಅದರಲ್ಲಿ, ಯಾಕೆಂದ್ರೆ ಒಂದೇ ಸಲಿಗೆ ಜಾಸ್ತಿ ಒಂದೇ ಸಲಿಗೆ ಕಡಿಮೆ ಆಗೋದಿಲ್ಲ. ಈಗ ಅದು ಕ್ರಮವಾಗಿ ವೃಷಭ ಮಾಸ ಬಂತು, ವೃಷಭ ಮಾಸ ಪ್ರಾರಂಭ ಆಯ್ತು, ನಿನ್ನೆವರೆಗೂ ಬೇರೆ ಮಾಸ ಇತ್ತು, ಇವತ್ತು ಈ ಮಾಸ ಬಂತು ಅಂತ ಇಟ್ಕೊಳ್ಳೋಣ. ಅದನ್ನ ಸಂಕ್ರಾಂತಿ ಅಂತ ಕರಿತೀವಿ ನಾವು. ಒಂದು ವರ್ಷದಲ್ಲಿ ಈ ರೀತಿ 12 ಸಂಕ್ರಾಂತಿಗಳು ಬರುತ್ತೆ. ಈ 12 ಸಂಕ್ರಾಂತಿ ದಿವಸ ಏನಿದೆ ಅಲ್ಲ ಅವತ್ತು ಇಲ್ಲಿಂದ ಈ ಇದಕ್ಕೆ ಹೋದ ಅಂತ ನಾವು ಹೇಳ್ತೇವೆ ಸಂಚಾರ. ಅದು ವೃಶ್ಚಿಕ ಮಾಸಕ್ಕೆ ಬರುವಾಗ ಕಡಿಮೆ ಆಗಬೇಕು, ಹಗಲು ಕಡಿಮೆ ಆಗಬೇಕು, ರಾತ್ರಿ ಜಾಸ್ತಿ ಇರಬೇಕು. ಒಂದೇ ದಿವಸಕ್ಕೇನೆ ಒಂದು ಗಳಿಗೆ ಕಡಿಮೆ ಜಾಸ್ತಿ ಆಗ್ಬಿಡೋದಿಲ್ಲ. ಹಿಂದಿನ ದಿವಸ ಇದ್ದ ಒಂದು ಗಳಿಗೆ ರಾತ್ರಿ ಇದ್ದಕ್ಕಿದ್ದಂತೆನೆ ಒಂದು ಗಳಿಗೆ ಮೊದಲು ಮರುದಿವಸವೇ ಕಡಿಮೆ ಆಗ್ಬಿಡೋದಿಲ್ಲ, ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದದು ಸಂಚಾರದಲ್ಲಿ. ಅದನ್ನ ಆ ಲೆಕ್ಕ ಮತ್ತೆ ಬೇರೆ. ಅದಕ್ಕೇನೆ ಈ ಲೆಕ್ಕಗಳಲ್ಲಿ ತುಂಬಾ ವ್ಯತ್ಯಾಸ ಬರೋದು, ಒಂದೇ ಸಲಿಗೆ ಸರಿಯಾಗಿ ಬರೋದಿಲ್ಲ. ಅದು ಸಂಚಾರದ ಕ್ರಮದಲ್ಲಿ ನಿಧಾನವಾಗಿ ಆ ಸಂಚಾರ ನಡೀತದೆ. ಅದರಿಂದ ನಮ್ಮ ಪಂಚಾಂಗದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ತಲ್ಲ, ಒಂದೊಂದು ಏರಿಯಾ ತಗೊಂಡಾಗ್ಲೂ ಈ ದೇಶ ಭೇದ ಅಂತ ಹೇಳ್ತೇವಲ್ಲ. ದೇಶ ಭೇದ ಅಂದ್ರೆ ಇದೆ. ಸಂಚಾರ ಮಾಡುವಾಗ ಅವನು ಒಂದೊಂದು ಊರಿಗೂ ಒಂದೊಂದು ರೀತಿ ಸೂರ್ಯನ ಗತಿಗಳು ವ್ಯತ್ಯಾಸ ಇರ್ತದೆ. ಎಲ್ಲಾ ಊರಿನಲ್ಲೂ ಒಂದೇ ರೀತಿ ಸೂರ್ಯೋದಯ ಆಗೋದಿಲ್ಲ, ಒಂದೇ ಟೈಮಲ್ಲಿ ಆಗೋದಿಲ್ಲ.
ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳಲ್ಲಿ ಒಂದೊಂದು ಊರಿಗೂ ಒಂದೊಂದು ಸ್ವಲ್ಪ ವ್ಯತ್ಯಾಸ ಇದೆ. ಪ್ರತಿಯೊಂದು ಊರಿಗೂ ವ್ಯತ್ಯಾಸ ಇದೆ. ಹಾ ಬರೇ ಇದು ಮಾತ್ರ ದೇಶ ದೇಶಗಳಿಗಲ್ಲ, ರಾಜ್ಯ ರಾಜ್ಯಗಳಿಗೂ ಅಲ್ಲ, ಒಂದೊಂದು ಊರಿಗೂ ವ್ಯತ್ಯಾಸ ಇದೆ. ಹಾ ಹಾ ಸರಿ. ಅದು ಸಂಚಾರದಲ್ಲೇ ಇಟ್ಕೊಳ್ಬೇಕು. ಇದನ್ನು ಕರೆಕ್ಟಾಗಿ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಿರ್ಣಯ ಮಾಡೋಕ್ಕಾಗಲ್ಲ. ಹೌದು. ಆಯ್ತು. ಯದಾ ಮೇಷತುಲಯೋಃ ವರ್ತತೆ ತದಾ ಅಹೋರಾತ್ರಾಣಿ ಸಮಾನಾನಿ ಭವಂತಿ. ಯದಾ ವೃಷಭಾದಿಷು ಪಂಚಸು ರಾಶಿಷು ಚರತಿ ತದಾ ಅಹಾನ್ಯೇವ ವರ್ಧಂತೆ ಹ್ರಸಂತಿ ಚ ರಾತ್ರಯಃ. ಮಾಸಿ ಮಾಸಿ ಏಕೈಕಾ ಘಟಿಕಾ ತುಲ್ಯಂ ದಿವಸಂ. ವರ್ಧಮಾನಾನಿ ಅಹಾನಿ ತಾವತೀಃ ಅನುಸಂಕ್ಷೀಯಮಾಣಾಃ ರಾತ್ರಯಃ ಸಮುದ್ಧೃತ್ಯ ಸಮಾನಿ ಅಹೋರಾತ್ರಾಣಿ ತ್ರಿಂಶನ್ ಮುಹೂರ್ತಾನ್ಯೇವ ಭವಂತಿ. ಯದಾ ವೃಶ್ಚಿಕಾದಿಷು ಪಂಚಸು ವರ್ತತೆ ತದಾ ಅಹೋರಾತ್ರಾಣಿ ವಿಪರೀತಾನಿ ಭವಂತಿ. ಸಾಕು, ಟೈಮ್ ಆಯ್ತು. ನಾಳೆ ನೋಡೋಣ ಮತ್ತೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ಒಂದು 2 ಪ್ರಶ್ನೆ ಆಚಾರ. ಇಲ್ಲಿ ಬಂದು ತ್ರಿಲೋಕಾನ್ ತಪತಿ ಪ್ರತಪತಿ ಹೇಳ್ತಾರಲ್ಲ, ತಪತಿ ಹೇಳ್ತಾರಲ್ಲ, ಯಾವ 3 ಲೋಕ ಇಲ್ಲಿ ಹೆಂಗ್ ತಿಳಿಯೋದು? ಭೂಮಿ, ಸ್ವರ್ಗ ಮತ್ತು ಅಂತರಿಕ್ಷ ಲೋಕ. ಅದು ಹೆಂಗ್ ಹೇಳ್ತೀರಿ ನೀವು? ಈಗ ಅಂತರಿಕ್ಷದಲ್ಲಿದ್ದಾನೆ ಸೂರ್ಯ, ಹೇಳಿದ ನಮಸ್ಕಾರ ಗುರುಗಳೇ. ಮಧ್ಯಭಾಗದಲ್ಲಿದ್ದಾನೆ. ಹಾಗಾಗಿ ಆ ಕಡೆ ಸ್ವರ್ಗವನ್ನು, ಈ ಕಡೆ ಭೂಮಿಯನ್ನು, ಮಧ್ಯದ ಅಂತರಿಕ್ಷವನ್ನು, 3 ಲೋಕಗಳನ್ನು ಬೆಳಗ್ತಾನೆ ಅಂತ ಹಾಗೆ ಲೆಕ್ಕ. ಸೊ ಈ ಅಂತರಿಕ್ಷ ಎಂಬ ಶಬ್ದಕ್ಕೆ ಏನಂತ ನಾವೇನು ಹೇಳಿರೋ ಆ ಸರೋವರ, ರೈಟ್? ನಾವು ಭೂಮಿಲಿ ಇರುವ ಏನು ಕಡಸಿ ದ್ವೀಪಕ್ಕೆ ಆಮೇಲೆ ಇರುವ ಆ ಸರೋವರದಲ್ಲಿದ್ದ ಅವ ಸುತ್ತ ಕಾಣಿಸ್ತಾನೆ ಮೇರು ಪರ್ವತನ ಅಂತ. ಈ ಅಂತರಿಕ್ಷ ನೀತಿ ನಾವು ನೋಡಿದ್ರಿಂದ ಅಂತರಿಕ್ಷ ಎಂಬುದು ಎಲ್ಲಿ ಹಾಗೆ ಹೆಂಗ್ ತಗೊಬೋದು? ರೈಟ್, ನಾವು ಬಂದು ಏನ್ ಸರೋವರ ಅದು? ಮಾನಸ ಸರೋವರ. ಮಾನಸ ಸರೋವರ, ರೈಟ್? ಅಲ್ಲಿದ್ದ ಅವನಿಗೆ ಬಂದು ಆ 4 ಪಟ್ಟಣ ಇದೆ. ಆ ಪಟ್ಟಣಕ್ಕೆ ಮೇಲೆ ಬಂದು ಸೂರ್ಯ ಒಂದು ಚಕ್ರ ತಿರುಗಿ ಬರುತ್ತೆ. ಅದು ಮೇರು ಪರ್ವತ ಹಂಗೆ ತಿರುಗಿ ಬರುತ್ತೆ. ಅದು ಎಲ್ಲಿದೆ? ನಮ್ಮ ಭೂಮಿ 9 ವರ್ಷದ, ರೈಟ್? ಅದ್ರೊಳಗೆ ಇದೆ. ಸೊ ಇಲ್ಲಿ ಅಂತರಿಕ್ಷ ಹಂಗೆ ಅಂದ್ರೆ ಅದು ಹೆಂಗ ಅರ್ಥ, ಹೆಂಗ್ ತಗೊಬೇಕು? ಅದರ ಮೇಲ್ಭಾಗದಲ್ಲಿ ಭೂಮಿಯ, ನಾವೇನು ಭೂಮಿ ನೋಡಿದ್ವಲ್ಲ, ಅದರಲ್ಲಿ 4 ದಿಕ್ಕುಗಳಿಗೆ 4 ಏನಿದೆ ಲೋಕಗಳಿದ್ದಾವಲ್ಲ, ಅದರ ಮಧ್ಯಭಾಗದಲ್ಲಿ ಇದ್ದಾನೆ. ಆವಾಗ ಅಂತರಿಕ್ಷದಲ್ಲಿದ್ದಾನೆ ಅಂತ ಆಯ್ತು. ಅದಕ್ಕೆ ಇವಾಗ ಹೇಳಿದ್ರಲ್ಲ ಮಧ್ಯಭಾಗದಲ್ಲಿದ್ದಾನೆ ಅಂತಾನೆ ಬಂತಲ್ಲ ಇವತ್ತು ಪಾಠದಲ್ಲಿ. ಅಂತರಿಕ್ಷ ಅಂದ್ರೆ ಆಗ ಸೊ ಅದು ಬಂದು ಮೇರು ಪರ್ವಕ್ಕ ಹೈಟ್ ಒಳಗೆ ಕಮ್ಮಿ ಅದ ಇರ್ಬೇಕಲ್ಲ ಅವಾಗ. ಮೇರು ಪರ್ವತ ಸುದ್ದಿ ಬರ್ತಾನ ಹಂಗಂದ್ರೆ ಈ ಮೇರು ಪರ್ವತ ಹೈಟ್ ಏನ್ ನೋಡಿದ್ರು ಕಳೆ 16,000, ಮೇಲೆ 80, ಮೇಲೆ ಹೈಟ್ ಮೇಲೆ ಬಂದು 32 ಅಗಲ, ರೈಟ್? ಟ್ಯಾಪರ ಹೋಗುತ್ತೆ ನೋಡಿರಿ ನಾವು. ಆ ಮೇರು ಪರ್ವತ ಸುದ್ದಿ ಬರ್ತಾನಂದ್ರೆ ಆಗ ಮೇರು ಪರ್ವತ ಹೈಟ್ ಒಳಗೆ ಜಾಸ್ತಿ ಆಯ್ತಾನ ತಗೊಬೇಕಾ, ಇಲ್ಲ ಅದಕ್ಕೆ ಕಳೆ ಕಮ್ಮಿ ಹೈಟ್ ಎಲ್ಲ ಸುದ್ದಿ ಬರ್ತಾನೆ, ಹೆಂಗ್ ತಗೊಬೇಕು ನಾವು? ಮೇರು ಪರ್ವತ ಎಷ್ಟಿದೆ? ಮೇರು ಪರ್ವತ ಕೆಳಗೆ 16,000, ರೈಟ್? ಒಳಗೆ ಹೋಗಿದ್ದ ಭೂಮಿ ಒಳಗೆ, ರೈಟ್? ಆಮೇಲೆ ಅಲ್ಲಿದ್ದು ಭೂಮಿಲಿದ್ದು 84,000 ಯೋಜನಾ ಹೈಟು. ಮೇಲ್ಭಾಗ ಬಂದು 32,000 ಯೋಜನಾ ಅಗಲವಾಗಿದೆ, ರೈಟ್? 25 ಕೋಟಿ ಯೋಜನಾ ಯಾವ್ದಾಗತ್ತೆ ಟೋಟಲಿ? ಅದು ಬಂದು ನಮ್ಮ ಭೂಮಿಲಿದ್ದು ನಿಮ್ಮ ಇದಕ್ಕೂ ಮೇರು ಪರ್ವತದಲ್ಲಿದ್ದು ನಿಮ್ಮ ಬ್ರಹ್ಮಾಂಡ ಕರ್ಪರ, ರೈಟ್? ಮೇರು ಪರ್ವತ ಸೆಂಟ್ರ ತಗೊಂಡ್ರೆ ಮೇರು ಪರ್ವತದಿಂದ 25 ಕೋಟಿ ಯೋಜನೆ ಬ್ರಹ್ಮಾಂಡ ಕರ್ಪರ ಮೇಲೆ ಹೋಗುತ್ತೆ. ಕೆಳಗೆ 25 ಲಕ್ಷ ಯೋಜನೆ ಹೋಗುತ್ತೆ. ಸೊ 50 ಲಕ್ಷ ಯೋಜನೆ ಟೋಟಲ್ ಇದು ನಿಮಗೆ 50 ಕೋಟಿ, ರೈಟ್? ಅದೇ மாதிரி ನಾವು ಹಿಂಗೆ ತಗೊಂಡ್ರೆ ಪಶ್ಚಿಮದಲ್ಲಿದ್ದು ಪೂರ್ವದಲ್ಲಿದ್ದು ಪಶ್ಚಿಮ 50 ಕೋಟಿ, ರೈಟ್? ಆಮೇಲೆ ಬಂದು ಉತ್ತರದಲ್ಲಿಂದ ದಕ್ಷಿಣ 50 ಕೋಟಿ. ಅದು ಒಂದು. ಇದರಲ್ಲಿ ಸ್ವರ್ಗ, ಭೂಮಿ, ಮಧ್ಯದ ಅಂತರಿಕ್ಷ ಲೋಕ, ಸೂರ್ಯ ಇರೋ ಜಾಗ ಇದೆಷ್ಟಿದೆ? ಇಲ್ಲ ಅಂತ ಕೇಳ್ತಾನೆ. ಅಂತರಿಕ್ಷ ಎಂಬುದು ಬಂದು ಭೂಮಿ ಇಲ್ಲದ ಎಷ್ಟು ದೂರ ಆದ ಮೇಲೆ ಅಂತರಿಕ್ಷ ಬರುತ್ತೆ, ರೈಟ್? ಅದು ಡಿಟರ್ಮಿನ್ ಮಾಡ್ಬೇಕು ನಾವು, ಅದು ತಿಳ್ಕೊಬೇಕಲ್ಲ.
ಭೂಮಿಲಿ ಹಿಟ್ಟು ಲೋಕಾಲೋಕ ಪರ್ವತ ಬಂತಲ್ಲ, ಮೇರು ಪರ್ವತ ಮತ್ತು ಲೋಕಾಲೋಕ ಪರ್ವತ ಇದರ ಮಧ್ಯದಲ್ಲಿರುವ ಭಾಗ ಲೋಕ. ಅಲ್ಲ ಭೂಮಿಲೇ ಇದಿಲ್ಲ ಆಚಾರ. ಲೋಕಾಲೋಕ ಎಲ್ಲ ಬಂದು ನಾವು ಭೂಮಿ, ನೀವೇ ಅಂಧನ್ ತಮಸ್ಸು, ಆಮೇಲೆ ಗಣೋತಕ ಇದೆಲ್ಲ ಬಂದು ಫ್ಲಾಟ್ ರೈಟ್. ಇಲ್ಲಿ ಅಂತರಿಕ್ಷ ಬರೋದಿಲ್ವಾ? ಇಲ್ಲವೇ ಅಂತರಿಕ್ಷ ಮೇಲತನ ಅಂತರಿಕ್ಷ. ನಿಮಗೆ ಈ ಕೆಳಗ ಬಂದು ಇಲ್ಲೇ ಸೂರ್ಯ ಇರೋದು ಅಂತ ಹೇಳ್ತಾ ಇರೋದು ಅವರು. ಯಾಕೆಂದ್ರೆ ಸೂರ್ಯ ಇರೋ ಜಾಗ, ಸೂರ್ಯನ ಬೆಳಕು ಎಲ್ಲಿವರೆಗೂ ಬರುತ್ತೋ ಆ ಬೆಳಕನ್ನೇ ಲೋಕ ಅಂತ ಕರೆಯೋದು. ಕರೆಕ್ಟ್. ಸೂರ್ಯನ ಬೆಳಕು ಇಲ್ಲದೆ ಇರುವಂತ ಜಾಗವನ್ನೇ ಅಲೋಕ ಅಂತ ಕರೆಯೋದು. ಕರೆಕ್ಟ್. ಹಾಗಾಗಿ ಲೋಕಾಲೋಕ ಪರ್ವತದ ಈ ಕಡೆ ಭಾಗ ಏನಿದೆ ಅಂದ್ರೆ ಬೆಳಕು ಇರುವಂತಹ ಭಾಗ, ಅದರಲ್ಲೇ ಮೂರು ಲೋಕ ಅಂತ ತಗೊಳ್ಬೇಕು ನಾವು. ಯಾಕೆಂದ್ರೆ ಮೂರು ಲೋಕ ಬೆಳಗ್ತಾನೆ ಅಂತಂದ್ರೆ ಅವನು ಬೆಳಗೋ ಪ್ರದೇಶಗಳೆಲ್ಲ ಲೋಕ ಅಂತಾನೆ ಕರೆಸ್ಕೊಳ್ಬೇಕಲ್ಲ. ಕರೆಕ್ಟ್. ಹಾಗಾಗಿ ಅಷ್ಟರೊಳಗೆ ಇರುವಂತದ್ದು ತಗೊಳ್ಬೇಕು ನಾವು. ಈ ಮೂರು, ಸ್ವರ್ಗ, ಭೂಮಿ ಮತ್ತು ಅಂತರಿಕ್ಷ ಅಂತ ಈ ಮೂರು ಲೋಕಗಳು ಅಂದ್ರೆ ಇದೇ ಮೂರು ಲೋಕಗಳು. ಸ್ವರ್ಗ, ಭೂಮಿ ಮತ್ತು ಅಂತರಿಕ್ಷ ಅನ್ನೋ ಲೋಕಗಳೇ ಮೂರು ಲೋಕಗಳು. ಈ ಮೂರು ಲೋಕಗಳನ್ನ ಅವನು ಬೆಳಗ್ತಾನೆ ಅಂತಂದ್ರೆ ಲೋಕ ಅಂತಾನೆ ಇಟ್ಕೊಳ್ಬೇಕು. ಅದು ಕ್ಲಿಯರ್ ಆಯ್ತು. ಓಕೆ, ಮೂರು ಲೋಕ ಅಂಬಾದ್ರು ಭೂಮಿ, ಅಂತರಿಕ್ಷ ಮತ್ತು ಸ್ವರ್ಗ. ಅಲ್ಲ, ಆದ್ರಿಂದ ನೀವು ಥಿಂಕ್ ಮಾಡ್ರಿ, ಈ ಮೂರು ಲೋಕಗಳ ಮಧ್ಯದಲ್ಲಿರುವಂತದ್ದೇ ಲೋಕಾಲೋಕ ಪರ್ವತ ಅಂತ ಇಟ್ಕೊಂಡು ಲೋಕ ಅನ್ನೋ ಜಾಗವನ್ನು ಅದನ್ನ ಮಾತ್ರ ಇಟ್ಕೊಳ್ಬೇಕು ನಾವು. ಸೂರ್ಯನ ಸಂಚಾರ ಈ ಮೂರು ಲೋಕಗಳಲ್ಲಿ ಅಂತ ಇಟ್ಟುಕೊಂಡು ಆ ಮೂರು ಲೋಕಗಳನ್ನೇ ಲೋಕ ಅಂತ ಇಟ್ಟುಕೊಳ್ಬೇಕು. ಅದು ಬಿಟ್ಟು ಆ ಕಡೆದು ಅಲೋಕ ಅಂತ ಇಟ್ಟುಕೊಳ್ಬೇಕು. ಸರಿ, ಆಗ ಲೋಕಾನ ಇಟ್ಟಿದ್ರೆ ಅಂತರಿಕ್ಷದಲ್ಲಿ ಸೂರ್ಯ ಇದ್ದಾನಂದ್ರೆ ಏನರ್ಥ? ಅಂತರಿಕ್ಷ ಎಂಬುದು ಏನು? ನಾವೇನ್ ನೋಡಿರೋ, ಭೂಮಿಯು ಸ್ವರ್ಗಕ್ಕೂ ನಡುವಿರೋದು ಅಂತರಿಕ್ಷ, ರೈಟ್? ರೈಟ್. ಸೊ ಅದು ಮೇಲೆ ಹೋಗತ್ತಲ್ಲವಾ. ಸೊ ಆಗ ಸೂರ್ಯ ಬಂದು ಅಂತರಿಕ್ಷದಲ್ಲಿ ಇದ್ದಾನ ಹಂಗಂದ್ರೆ ಭೂಮಿಯಿಂದ ಫಸ್ಟ್ ಎಷ್ಟು ದೂರದಲ್ಲಿ ಬಂದು ಅಂತರಿಕ್ಷ ಇರುವವರು ನಾವು ತಿಳ್ಕೊಬೇಕಲ್ವಾ? ಫಸ್ಟ್ ಅಂತರಿಕ್ಷ ಮಾದಿ ಎಲ್ಲಿದ್ದು ಸ್ಟಾರ್ಟ್ ಆಗತ್ತೆ? ಭೂಮಿಲಿದ್ದು ಟೈಟ್ ಆದ ಮೇಲೆ ಅಂತರಿಕ್ಷ ಎಟ್ಟಿಲಿದ್ದು ಸ್ಟಾರ್ಟ್ ಆಗತ್ತೆ ತಿಳ್ಕೊಬೇಕು. ಅದು ಒಂದು ರೈಟ್. ಆಮೇಲೆ ಬಂದು ಮಾನಸಾರ ಸರೋವರಲ್ಲಿದ್ದ ಮೇಲೆ ಇರೋ ಲೋಕ 4 ಲೋಕ ಇದೆ. ಅದಕ್ಕೆ ಮೇಲೆ ಅವ ಸೂರ್ಯ ಬಂದು ಇದ್ದಾನ, ಅಲ್ಲಿದ್ದು ತಿರುಗಾಡ್ತಾನ ಹಂಗಂದ್ರೆ ಅವ ಸುತ್ತಿ ಬರ್ತಾನ. ಹಂಗಂದ್ರೆ ಅವ ಬಂದು ಮೇರು ಪರ್ವತ ಹೈಟ್ ಕಮ್ಮಿ ಆದಿರ್ತಾನೆ ಸುತ್ತಿ ಬರಕ್ முடியாது. ಇಲ್ಲ ಅದಕ್ಕೆ ಮೇಲೆ ಇದ್ರು ಕೂಡ ಅದನ್ನ ಸುತ್ತಿ ಬರ್ತಾನ ತಗೊಂಬಂದ, ಹಂಗನ್ ತಗೊಂಬಂದ. ಅದು ಒಂದು ಡೌಟ್ ಬರುತ್ತೆ. ಕರೆಕ್ಟ್ ಆದ ಕಮ್ಮಿಯ ಹೈಟ್ ಇದ್ರೆ ಸುತ್ತಿ ಬರ್ತಾನ ಅರ್ಥ ಇಲ್ಲ. ಮೇಲೆ ಇದ್ರು ಕೂಡ ಅದನ್ನ ಸುತ್ತಿ ಬರ್ತಾನ ಹಂಗೆ ಕೂಡ ತಗೊಂಬಂದ. ಇನ್ನೊಂದು ಬಂದು ನಾನು ಇದರಲ್ಲಿ ಶಾಂಡಕ ಉಪನಿಷತ್ತಲ್ಲಿ ಬಂದು ದ್ಯೂಂಬ ಶಬ್ದಕ್ಕೆ ಆಚಾರ್ಯ ಬರ್ತಾರೆ. ದ್ಯೂಂಬದ ಅನಂತಾಸನ ಎಲ್ಲಿದೆ ಹಂಗಂದ್ರೆ ಸ್ವರ್ಗಕ್ಕೆ ಮೇಲೆ 1 ಲಕ್ಷ ಯೋಜನೆ ಮೇಲೆ ಇರೋದು ಅಲ್ಲಿ. ಅದು ಬಂದು ಅಂತರಿಕ್ಷನ್ಗೆ ಹೇಳುತ್ತೆ. ಅದಕ್ಕೆ ಮೇಲೆ ಬಂದು ಇದು ಇದೆ ನಿಮಗೆ ಶ್ರೋತದೀಪ ಇದೆ ಹಂಗೆ ಅಮ್ಮ ಮಾತು ಹೇಳ್ತಾರೆ. ಸೊ ಆಗ ಒಂದು ಅಳತಿಯನ್ನು ಕೊಡ್ತಾರೆ ಅವರು. ನಾವು ಅದು ಒಂದು ಮಾತು ದ್ಯೂ ಹಂಗಂಬ ಶಬ್ದಕ್ಕೆ ಹಂಗ ತಕೊಂಬೋಕು ಎಂಬ ಅಲ್ಲಿ ಕೊಡ್ತಾರೆ ನಿಮಗೆ. ಸ್ವರ್ಗಕ್ಕೆ ಮೇಲೆ 1 ಲಕ್ಷ ಯೋಜನೆ ಮೇಲೆ ಹೋಗ್ಬೇಕು. ಅದಕ್ಕೆ ಮೇಲೆ ನಿಮಗೆ ಬಂದು ಇದು ಇದೆ ಶ್ವೇತದೀಪ ಇದೆ. ಸೊ ಅಲ್ಲಿರುವ ಹಂಗೇನ್ ಅರ್ಥ ಮಾಡ್ತಾರೆ ನಿಮಗೆ. ಇಲ್ಲಿ ನಾವು ಬಂದು ಇಲ್ಲಿ ಅಂತರಿಕ್ಷ ಅಂದ್ರೆ ಇಲ್ಲಿ ಹೆಂಗ್ ತಗೊಬೇಕು? ಮಾನಸೋತ್ತರ ಪರ್ವತ ಎಲ್ಲಿದೆ? ಮಾನಸೋತ್ತರ ಪರ್ವತ ಅಂಬದು ಬಂದು ನಿಮಗೆ ಇದಿಲ್ತಾ ಆಗ್ತದೆ ರೈಟ್. ನಿಮಗೆ ಏನು ಹೇಳೋದು, ನಮ್ಮ ಉತ್ತರ ಭಾಗ ರೈಟ್. ನಮ್ಮ ಗೋಲ್ಡನ್ ಇದಕ್ಕೆ ಉತ್ತರ ಕುರು ವರ್ಷ ರೈಟ್. ಅದು ಅಟ್ಲೇ ಬರ್ತಾರೆ ರೈಟ್. ಅಲ್ಲಿ ನಾವು ಏನು ನೋಡಿರೋ ನಾವು ಅದಂತ ಅಂತರಿಕ್ಷದಲ್ಲಿ ಇಲ್ಲವಾ? ಅದು ಇಲ್ಲವೇ? ಅದು ನಮ್ಮ ಇದ್ಲಿದ್ದಾನೆ ಇದೆ, ಭೂಮಿಯಲ್ಲಿ ಅದರ ಮೇಲ್ಭಾಗದಲ್ಲಿ ಇವನು ಸಂಚಾರ ಮಾಡ್ತಾನೆ ಅಂದ್ರೆ ಮಾನಸೋತ್ತರ ಪರ್ವತದಲ್ಲೇ ಇವನು ಸಂಚಾರ ನಡೆಯೋದು. ಅಲ್ಲಿ ಮೇಲೆ ಬಂದು ಅಲ್ಲಿ ಒಂದು ದೊಡ್ಡ ಒಂದು ತಾಮರ ಇದೆ, ಅಲ್ಲಿ ಒಂದು ಗಿರಿ ಮಳೆ ಇದೆ ರೈಟ್. ಆ ಮಳೆಯ ಮೇಲೆ 4 ಇದು ಇದೆ. ಅದಕ್ಕೆ ಮೇಲೆ ಇವ ಬಂದು ಸಂಚಾರ ಮಾಡ್ತಾನ. ಅವ್ನು ಸಂಚಾರ ಮಾಡತ್ತಲ್ಲ ಮೇರು ಪರ್ವತ ಸುತ್ತಿ ಬರ್ತಾನ. ಆ ಮೇಲ್ಭಾಗ ಅಂತ ಏನ್ ಹೇಳಿದ್ವಲ್ಲ ಇವಾಗ ನೀವು, ಒಂದು ಈ 4 ಲೋಕಗಳ ಮೇಲೆ ಅದೇ ಅಂತರಿಕ್ಷ ಅಂತ ಇಟ್ಟುಕೊಳ್ಬೇಕು. ಸರಿ, ಅಲ್ಲೇ ಸೂರ್ಯ ಇದ್ದು ಸಂಚಾರ ಮಾಡೋದು. ಆ ಸಂಚಾರ ಮಾಡುವಾಗ ಅವನು ಈ ಮಾನಸೋತ್ತರ ಪರ್ವತದ ದಾರಿಯಲ್ಲೇ ಸಂಚಾರ ಮಾಡ್ತಾನೆ.
ಇಲ್ಲ ಹಂಗ ಇಟ್ಟಿನ್ರೆ ಕೂಡ ಆಚಾರ ಅಲ್ಲಿ ಇದ್ದು ಸಂಚಾರ ಮಾಡ್ತಾನೆ ಅವ ಬಂದು ಮೇರು ಪರ್ವತೋಡ ಹೈಟ್ ಇದ್ದಾನೆ, ಮೇರು ಪರ್ವತೋಡ ಕಮ್ಮಿ ಹೈಟ್ಲಿದ್ದಾನೆ ಅವ. ಆ ಮೇರು ಪರ್ವತ ಬಂದು ತಿರುಗಿ ಬರ್ತಾನ, ಸುತ್ತಿ ಬರ್ತಾನ ನೋಡಿರ್ಲ ಅವ. ಒಂದು ಮೇರು ಒಂದ್ರ ಸುತ್ತಿ ಬರಾಕ 30 ಕಡಿಮೆನೆ ಇರ್ಬೇಕಾಗತ್ತ ಅವಾಗ ಅಲ್ವಾ? ಹಾ, ಕಡಿಮೆ ಇರುವಕ್ಕ ಹಂಗ ತಕೊಂಬಕ, ಇಲ್ಲ ಮೇಲ ಬಂದು ಅಂತರಿಕ್ಷದಲ್ಲಿ ಇದ್ದು ಸುತ್ತಿ ಮೇಲಿಂದಲೇ ಸಂಚಾರ ಮಾಡ್ತಾನೆ ಅಂತ. ಹಂಗೂ ತಕೊಂಬಂದ. ಮೇಲಿಂದಲೇ ಸಂಚಾರ ಮಾಡ್ತಾನೆ ಅಂತ ಇಟ್ಕೊಂಡ್ರೆ ಬೆಳಕು ಆ ಕಡೆ ಈ ಕಡೆ ಆಗ್ಬೋದು, ಏನ್ ತೊಂದ್ರೆ ಇಲ್ಲ. ಕಡಿಮೆನೆ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಅವನ ಮಂಡಲ, ಸೂರ್ಯ ಮಂಡಲ ಅದು ಕಡಿಮೆನೇ ಇದೆ ಅದಕ್ಕಿಂತ. ಅದು ಈ ಭಾಗದಲ್ಲಿ ಸಂಚಾರ ಮಾಡ್ತದೆ. ಅದೇ ಕೆಲವು ಇಳಿಜಾರು, ಕೆಲವು ಎತ್ತರ ಜಾಗ ಇದೆ ಅಂತ ಹೇಳಿದ್ವಲ್ಲ. ಸರಿ. ಹಾಗಾಗಿ ಸಂಚಾರ ಮಾಡ್ತಾನೆ ಅಂತಂದ್ರೆ ಅವನು ಅದಕ್ಕಿಂತ ಕಡಿಮೆ ಇದ್ದಾನೆ ಅಂತಾನೆ ಇಟ್ಕೊಳ್ಳೋಣ. ಸರಿ. ಅವನು ಈ ಕಡೆ ಸಂಚಾರ ಮಾಡುವಾಗ ಆ ಕಡೆಗೆ ಕತ್ತಲೆ ಆಗಿರ್ತದೆ. ಆಗ ಸಂಚಾರ ಕೆಳಗೆ ಇದ್ದಾನೆ ಇಟ್ಟುಕೊಂಡ್ರೆ ಆಗ ಬಂದು ನಿಮಗೆ ಭೂಮಿಲೆ ಅಂತರಿಕ್ಷ ಎಂಬುದಾಗ ನಮ್ಮ ಭೂಮಿಲೆ ಬಂದ ಮಾರಿ ಆಯ್ತು. ಅಂತರಿಕ್ಷ ಎಂಬುದು ಬಂದು ಭೂಮಿ ಸ್ವರ್ಗಕ್ಕೂ ನಡುವಳಿ ಇದೆ ನಾನು ನೋಡಿರ್ಲ ನಾವು. ಸೊ ಅಂತರಿಕ್ಷ ಎಂಬುದು ಬಂದು ಈಗ 50,000 ಯೋಜನೆ ಹೈಟ್ಲೆ ಅಂತರಿಕ್ಷ ಬಂದ್ಬಿಡ್ತೇನೆ. ಹೆಂಗ್ ತಗೊಂಬೋದು? ರೈಟ್. ಅದನ್ನೆಲ್ಲರೂ ಹೇಳಿದಾರ ಭೂಮಿಯಿಂದ ಇಷ್ಟು ಎತ್ತರದಲ್ಲಿ ಅಂತರಿಕ್ಷ ಇದೆ ಅಂತ? ಅದನ್ನ ಕೇಳ್ತಾನೆ ನಾನು. ಅದು ನೀವು ಓದಿದ್ದೀರಾ, ನೀವು ಪಾಠದಲ್ಲಿ ಓದಿದ್ದೀರಾ? ಅದಕ್ಕೆ ಕೇಳ್ತಾನೆ. ಇದು ಜೀವಂಬಾದ್ ನಾನು ನೋಡಿದ್ದೇನೆ, ನಾನು ಚಾಂದ್ರಗೋಪಕ್ಕೆ ಬರ್ತೇನೆ. ಅದು ಸ್ವರ್ಗಕ್ಕೆ ಮೇಲೆ ಇರೋ ಸ್ಥಳದ ನಾವು ಜೀವನ್ ಕರೀತಾರೆ. ಅದಕ್ಕೆ ಆಚಾರ್ಯ ಬಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ನಿಮಗೆ. ಬಟ್ ಈಗ ಬೇಡ ಅದು. ಬಟ್ ಈ ತರ ನೀವೆಲ್ಲ ಓದಿದ್ದೀರಾ ಎಂಬ ಕೇಳಿದ್ದಾರೆ. ಇದನ್ನು ಸ್ವರ್ಗಕ್ಕಿಂತ ಕೆಳಗೆ ಇರುವಂತದ್ದು ಅಂತರಿಕ್ಷ. ಭೂಮಿಲಿ ಎಷ್ಟು ದೂರ ಆಮೇಲೆ ಅಂತರಿಕ್ಷ ಸ್ಟಾರ್ಟ್ ಆಗತ್ತೆ. ಅಂತರಿಕ್ಷ ಟು ಸ್ವರ್ಗ ಎಷ್ಟು ದೂರ ಇದೆ, ರೈಟ್? ಅದು ನೋಡ್ಬೇಕಲ್ವ ನಾವು. ನೋಡೋಣ, ನೆನ್ಪಿಟ್ಕೊಳ್ಳಿ. ಓಕೆ, ಸರಿ. ಎಲ್ಲಾರು ಬಂದ್ರೆ ಹೇಳಿ. ಹರೇ ನಮಃ. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ ಗುರು.